ಯಾವಾಗ ಪ್ರಾರ್ಥನೆ ಮಾಡ್ತೀಯೋ ಅವಾಗ ಯೇಸು ಸ್ವಾಮಿ ನಿನ್ನೊಂದಿಗೆ ಮಾತಾಡ್ತಾರೆ, ದೇವರು ನಿನ್ನೊಂದಿಗೆ ಮಾತಾಡ್ತಾರೆ. ಇವತ್ತು ನಾವು ದೇವರ ವಾಕ್ಯವನ್ನ ಕೇಳೋದಕ್ಕೆ ಹೋಗುವಾಗ ಬಹಳ ಗಮನ ಕೊಟ್ಟು ಕೇಳೋಣ. ನಮಗೆ ಈಗಲೂ ಪ್ರಾರ್ಥನೆ ಇದೆ, ಸಾಯಂಕಾಲ ಪ್ರಾರ್ಥನೆ ಇದೆ. ಯಾವಾಗ ನೀನು ದೇವರಿಗೆ ವಿಧೇಯತೆಯಿಂದ ಕೇಳ್ತೀಯೋ ನಿನ್ನ ಇಷ್ಟಾರ್ಥವನ್ನ ನೆರವೇರಿಸುವ ದೇವರು ನನ್ನ ದೇವರಾಗಿದೆ. ಯಾವಾಗ ಹೃದಯದಿಂದ ನಿನ್ನ ದೇವರಿಗೆ ನಿನ್ನ ಜೀವಿತವನ್ನ ಸಮರ್ಪಿಸ್ತೀಯೋ, ನಿನ್ನ ಪ್ರಾರ್ಥನಾ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಡ್ತೀಯೋ, ನೀನು ನಿನ್ನ ದೇವರಿಗೆ ನಿನ್ನ ಜೀವಿತವನ್ನ ಒಪ್ಪಿಸಿಕೊಡೋದಾದ್ರೆ ನಿನ್ನ ಇಷ್ಟಾರ್ಥವನ್ನ ದೇವರು ನೆರವೇರಿಸುವನಾಗಿದ್ದ. ಒಂದು ವಾಕ್ಯವನ್ನ ಧ್ಯಾನ ಮಾಡೋಣ. 1ನೇ ಸಾಮುವೇಲ 1ನೇ ಅಧ್ಯಾಯ 17ನೇ ವಾಕ್ಯ. ಓಕೆ. ಆಗ ಏಲಿಯು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲಿನ ದೇವರು ನಿನ್ನ ಪ್ರಾರ್ಥನೆಗೆ ಹಾಲೆಲೂಯ ಉತ್ತರ ಕೊಡಲಿ, ನಿನ್ನ ಪ್ರಾರ್ಥನೆಯನ್ನ ನೆರವೇರಿಸಲಿ. ಹಾಲೆಲೂಯ. ಏಲಿ ಹೇಳ್ತಾನೆ, ಏಲಿ ಹನ್ನಳನ್ನ ನೋಡಿ ಹೇಳ್ತಾನೆ, ಇಸ್ರಾಯೇಲಿನ ದೇವರು ನಿನ್ನ ಇಷ್ಟಾರ್ಥವನ್ನ ನೆರವೇರಿಸಲಿ ಎಂಬುದಾಗಿ ಹೇಳಿದಾಗ ಇವತ್ತು ನಿಮ್ಮ ಇಷ್ಟಾರ್ಥಗಳು ಕೂಡ ದೇವರು ನೆರವೇರಿಸಲಿ ಅಂತ ಬಯಸ್ತಾರೆ. ಹಾಲೆಲೂಯ, ಹಾಲೆಲೂಯ. ಯಾಕೆ ಈ ಮಾತನ್ನ ನಿನ್ನ ಇಷ್ಟಾರ್ಥವನ್ನ ನೆರವೇರಿಸಲಿ ಅಂದ್ರು? ಅದರ ಹಿಂದೆ ಏನ್ ನಡೆದಿತ್ತು, ಏನಾಗಿತ್ತು, ಅದು ಬಹಳ ಮುಖ್ಯ. ನಮಗೆ ಒಂದು ವಾಕ್ಯ ಹಿಡ್ಕೊಂಡು ಹೋಗ್ಬಿಟ್ರೆ ನಮಗೆ ಅರ್ಥ ಆಗೋದಿಲ್ಲ. ಕೇಳ್ತಿದ್ದೀರಾ? ಅದರ ಹಿಂದೆ ಇರುವಂತ ಘಟನೆಗಳನ್ನ ನಾವು ನೋಡಬೇಕು. ಅದರ ಹಿಂದೆ ಇರುವಂತ ಕೆಲ ವಿಚಾರಧಾರೆಗಳನ್ನ ನಾವು ಗ್ರಹಿಸಬೇಕು. ನೋಡಿ, ಇಲ್ಲಿ ಒಂದು ವಾಕ್ಯವನ್ನ ಗಮನಿಸೋದಾದ್ರೆ 10ನೇ ವಾಕ್ಯದಲ್ಲಿ ನೀವು ಅದನ್ನ ಧ್ಯಾನಿಸಬಹುದು. ಬಹು ದುಃಖದಿಂದ, ಹೆಂಗಂತೆ? ಬಹು ದುಃಖದಿಂದ ಹನ್ನಳು ದೇವಾಲಯದ ಒಳಗಡೆ ಬಂದಿದ್ದಾಳೆ. ಇದೀರಾ? ಯಾರಿಗಾದ್ರೂ ಆ ದುಃಖ ಇರೋದಾದ್ರೆ ಯಾರ ಮುಂದೆನೂ ಹೇಳ್ಕೊಳಕ್ಕಾಗಲ್ಲ, ಕೆಲವರಿಗೆ ಕಣ್ಣೀರಿಡಕ್ಕೂ ಆಗಲ್ಲ, ಆದ್ರೆ ಒಳಗಡೆ ಕೊರಗ್ತಾ ಕೂತಿರ್ತಾರೆ. ಯಾರಾದ್ರೂ ಅಂತವರು ಸಭೆಯಲ್ಲಿ ಇವತ್ತು ಇದ್ರೆ ದೇವರು ನಿನ್ನ ಇಷ್ಟಾರ್ಥವನ್ನ ನೆರವೇರಿಸ್ತಾನೆ. ದೇವರು ನಿನ್ನ ದುಃಖವನ್ನ ನೀಗಿಸಿ ನಿನ್ನ ಜೀವಿತದಲ್ಲಿ ಸಂತೋಷವನ್ನ ತಂದು ಕೊಡ್ತಾನೆ. ನಿನ್ನ ಜೀವಿತದಲ್ಲಿ ಒಂದು ಸಮೃದ್ಧಿಯನ್ನ ತಂದು ಕೊಡ್ತಾನೆ. ನೀನ್ ಅನ್ಕೊಂಡಂಗಲ್ಲ, ಒಂದೇ ಒಂದು ಸಾರಿ ಹನ್ನಳ ಹಾಗೆ ನಿನ್ನ ಹೃದಯವನ್ನ ಕರ್ತನಿಗೋಸ್ಕರ ತೆರೆ. ಒಂದೇ ಒಂದು ಸಾರಿ ನಿನ್ನ ಹೃದಯವು ದೇವರಿಗೋಸ್ಕರವಾಗಿ ಬಿಚ್ಚು. ಹಾಲೆಲೂಯ. ಹೃದಯದ ಭಾರವನ್ನ ನಿನ್ನ ದೇವರ ಮುಂದೆ ಹಾಕೋದಾದ್ರೆ, ನಿಮ್ಮ ದೇವರ ಪಾದ ಕೆಳಗಡೆ ಅದನ್ನ ಇಡೋದಾದ್ರೆ, ನನ್ನ ದೇವರು ನಿನಗೆ ಉತ್ತರವು ಅತಿ ಶೀಘ್ರವಾಗಿ ಕೊಡ್ಲಿಕ್ಕಿದ. ಹಾಲೆಲೂಯ, ಹಾಲೆಲೂಯ. 10ನೇ ವಾಕ್ಯ. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನ ಕುರಿತು, ಯೆಹೋವನೇ, ಸೇನಾಧೀಶ್ವರನಾದಂತ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನ ಪರಾಂಬರಿಸು. ಹಾಲೆಲೂಯ. ನಮ್ಮ ದುಃಖನ, ನಮಗಿರುವ ಸಮಸ್ಯೆಗಳನ್ನ ನಮ್ಮ ಸ್ನೇಹಿತನಂತ ಇನ್ನೊಬ್ಬರ ಮುಂದೆ ಹೇಳಕ್ ಹೋದ್ರೆ, ನನ್ನ ಸ್ನೇಹಿತಳಂತ ಇನ್ನೊಬ್ಬರ ಮುಂದೆ ಹೇಳಕ್ಕಾದ್ರೆ, ನಮ್ಮ ಪಕ್ಕದ ಮನೆಯವರಂತ ಹೇಳಿ ನಮ್ಮ ಸಮಸ್ಯೆಗಳನ್ನ ಹೇಳಕ್ ಹೋದ್ರೆ, ನಮ್ಮ ಸಮಸ್ಯೆಗಳನ್ನ ತೆಗೆದುಕೊಂಡು ಟೈಮ್ ಪಾಸ್ ಮಾಡ್ಕೋತಾರೆ. ಹಾಲೆಲೂಯ. ನಮ್ಮ ವಿಷಯವನ್ನ ಹಿಡ್ಕೊಂಡೆ ಟೈಮ್ ಪಾಸ್ ಮಾಡ್ತಾರೆ, ಸಮಯ ಕಳೀತಾರೆ. ನಮ್ಮ ಬಗ್ಗೆ ಅಲ್ಲಸಲ್ಲದ ಮಾತಾಡೋದಕ್ಕೆ ನಿಲ್ತಾರೆ. ಹಾಲೆಲೂಯ. ನಮ್ಮ ಬಗ್ಗೆ ಅನೇಕ ಗೇಲಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಇವತ್ತು ಜನ ನಿನ್ನ ಹೃದಯವನ್ನ ತಿಳ್ಕೊಳಕ್ ಆಗೋದಿಲ್ಲ. ನಿನ್ನ ವೇದನೆಯನ್ನ ಜನರು ತಿಳ್ಕೊಳಕ್ ಆಗೋದಿಲ್ಲ. ನಿನ್ನ ಇರುವಂತಹ ವೇದನೆಗಳು ನಿನ್ನ ತಂದೆ ತಾಯಿ ಕೂಡ ಅದನ್ನ ತಿಳ್ಕೊಳಕ್ ಆಗೋದಿಲ್ಲ. ನಿನ್ನ ಬಂಧು ಬಳಗ ನಿನಗಿರುವ ವೇದನೆಯನ್ನು ತಿಳ್ಕೊಳಕ್ ಆಗಲ್ಲ. ಹಾಗಾದ್ರೆ ನಿನ್ನ ಹೃದಯವನ್ನ ಶೋಧಿಸಿ ನೋಡುವ ದೇವರೊಬ್ಬನಿದ್ದಾನೆ. ನಿನ್ನ ಹೃದಯದ ತೊಂದರೆಗಳನ್ನ ಪರಿಶೋಧಿಸುವ ಕರ್ತನೊಬ್ಬನಿದ್ದಾನೆ. ಯಾರ ಮುಂದೇನು ನಿನ್ನ ಕಷ್ಟ ಹೇಳ್ಕೊಳ್ಳೋದು ಬೇಡ. ಕರ್ತನ ಸನ್ನಿಧಿಯಲ್ಲಿ ನಿನ್ನ ಮೊಣಕಾಲು ಹಾಕಿ ಹನ್ನಳ ಹಾಗೆ ಹೃದಯವನ್ನ ತೆರೆದು ದೇವರೇ ಅಂತ ನಿನ್ನ ಕೂಗಿದ್ರೆ, ನನ್ನ ದೇವರು ಹನ್ನಳವನ್ನ ಆಶೀರ್ವದಿಸಿದ ದೇವರು ಇವತ್ತು ನಿನಗೂ ನನಗೂ ಆಶೀರ್ವದಿಸೋದಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯ. ದೇವರು ನನ್ನ ಇಷ್ಟಾರ್ಥವನ್ನ ನೆರವೇರಿಸುವವನು. ದೇವರು ನಮ್ಮ ಇಷ್ಟಾರ್ಥಗಳನ್ನ ಪೂರೈಸುವವನು. ನಾವು ಯಾವುದನ್ನ ಆಲೋಚಿಸ್ತಾ ಇದೀವೋ ಅದನ್ನ ನಮ್ಮಿಂದ ಮಾಡೋದಕ್ಕೆ ಆಗದೇ ಇದ್ದಾಗಲೂ ಅದಕ್ಕೆ ಆಗುವ ಹಾಗೆ ಪರಲೋಕದ ಬಲವು ನಮ್ಮ ಸಂಗಡ ಇರ್ತದೆ.
ಹಾಲೆಲೂಯ, ಹಾಲೆಲೂಯ. ಹನ್ನಳಿಗೆ ಮಕ್ಕಳ ಭಾಗ್ಯ ಇರಲಿಲ್ಲ. ಹನ್ನಳಿಗೆ ಮಕ್ಕಳ ಭಾಗ್ಯ ಇರಲಿಲ್ಲ. ಅವಾಗ ಆಕೆಯ ದುಃಖ ಬಹಳ, ಆಕೆಯ ದುಃಖ ಬಹಳ. ಯಾಕಂತಂದ್ರೆ ಆಕೆ ಸೌತಿ ಅಂತಂದ್ರೆ ಇನ್ನೊಬ್ಬ ಅಂದ್ರೆ ಗಂಡನ ಮತ್ತೊಬ್ಬ ಹೆಂಡತಿ. ಹಲ್ಲೆಲೂಯ. ಆಕೆ ಬಹಳ ಟಾರ್ಚರ್ ಮಾಡ್ತಿದ್ಲು, ಬಹಳ ಟಾರ್ಚರ್ ಮಾಡ್ತಿದ್ಲು. ಯಾಕಂತಂದ್ರೆ ಈ ಹನ್ನಳ ಗಂಡ ಹನ್ನಳಿಗೆ ಬಹಳ ಪ್ರೀತಿ ಮಾಡ್ತಿದ್ದ. ಇದಿರೋ ಹಲ್ಲೆಲೂಯ. ಹನ್ನಳಿಗೆ ಬಹಳ ಪ್ರೀತಿ ಮಾಡ್ತಿದ್ದ. ಒಂದು ವೇಳೆ ಅಪ್ಪಿ ತಪ್ಪಿ ಈ ಹನ್ನಳು ಈಕೆ ಹಿಂಗ ಮಾಡ್ತಾಳೆ ಅಂತ ಹೇಳಿ ಒಂದು ಮಾತು ಹೇಳಿದ್ರೆ ಆಕೆಯನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಿದ್ರೇನೋ, ಇಲ್ಲ ಅಂತಂದ್ರೆ ಆಕೆ ಜೊತೆ ಸಂಬಂಧವನ್ನೇ ಮುರ್ಕೊಳ್ತಿದ್ರೇನೋ. ಹಲ್ಲೆಲೂಯ. ಆದ್ರೆ ಹನ್ನಳು ಹಂಗ ಮಾಡ್ಲಿಲ್ಲ. ಯಾರ ಮುಂದೆನೂ ಹೇಳಲಿಲ್ಲ, ಸ್ವತಃ ತನ್ನ ಗಂಡನಿಗೂ ಹೇಳಲಿಲ್ಲ. ಆಕೆಗಿದ್ದ ದುಃಖ, ಆಕೆಗಿದ್ದ ಕಷ್ಟ, ಆಕೆಗಿರುವಂತ ಅವಮಾನ ತನ್ನ ಗಂಡನಿಗೂ ಹೇಳಲಿಲ್ಲ. ಆದ್ರೆ ನಾವು ಇವತ್ತು ಸ್ವಲ್ಪ ಆಲೋಚನೆ ಮಾಡಿ, ನಮ್ಮ ಮನಸ್ಥಿತಿ ಬೇರೆ, ನಮ್ಮ ಮನಸ್ಥಿತಿ ಬೇರೆ ಆಗಿದೆ. ನಾನು ಒಂದು ವಿಷಯ ಹೇಳ್ತೇನೆ, ನಿನಗೆ ಯಾರು ಪರಿಹಾರ ಕೊಡೋದಿಲ್ಲ, ನಿನ್ನ ದೇವರು ನಿನ್ನ ಪರಿಹಾರಕನಾಗಿದ್ದಾನೆ. ನಿನ್ನ ದೇವರು ನಿನ್ನ ಪರಿಹಾರಕನಾಗಿದ್ದಾನೆ. ಎಷ್ಟೇ ಕಠೋರವಾಗಿರಲಿ ನೀನು ಮನಕಾಲ ಹಾಕು, ಅವರನ್ನ ಬದಲಾಯಿಸುವ ಶಕ್ತಿ ನನ್ನ ದೇವರದಾಗಿದೆ. ಆಮೆನ್, ಹಲ್ಲೆಲೂಯ. ಹನ್ನಳು ಅಳುತ್ತಾಳೆ ಅಳುತ್ತಾಳೆ ಅಳುತ್ತಾಳೆ. ಗಂಡ ಬಂದು ಕೇಳ್ತಾನೆ, ಏನಾಯ್ತು, ನಿನಗೇನ್ ಕಡಿಮೆ ಮಾಡಿದ್ದೀನಿ, ನೀನ್ ಕೇಳಿದ್ರೆ ನಾನು ಎಲ್ಲಾ ಕೊಟ್ಟು ಬಿಡ್ತೇನೆ, ಏನ್ ಬೇಕು ಅಂತ ಹೇಳಿ ಗಂಡ ಕೇಳಿದ್ರು ಕೂಡ ನನಗೇನು ಕೊರತೆ ಇಲ್ರಿ, ಏನಿಲ್ರಿ ಅಂತ ಹೇಳಿ ಅದನ್ನ ಎಲ್ಲಾ ಬದಗಿಟ್ಟು ಸ್ವಲ್ಪ ಸೈಡಿಗೆ ಸರಿಸಿ ಹಲ್ಲೆಲೂಯ ಗಂಡನಿಗೆ ಹೇಳ್ತಾಳೆ, ದೇವಾಲಯಕ್ಕೆ ಹೋಗೋಣ ಹೇಳಿ ಗಂಡನನ್ನ ಸಿದ್ಧ ಮಾಡ್ಕೊಂಡು ಬರ್ತಾಳೆ. ಒಂದು ವಿಷಯ ತಿಳ್ಕೊಳ್ಳಿ, ಆಕೆ ಅಳ್ತಾನೇ ಬಂದಳು, ಮನೆಯಿಂದ ಅಳ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ. ಹಲ್ಲೆಲೂಯ. ದೇವಾಲಯದ ಒಳಗಡೆ ಕಾಲಿಟ್ಲು, ದೇವಾಲಯದ ಒಳಗಡೆ ಕಾಲಿಟ್ಟು ದೇವಾಲಯದಲ್ಲಿ ಹೋಗಿ ಮೊಣಕಾಲು ಹಾಕಿ ಅಳ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ. ಒಂದು ಶಬ್ದನೂ ಬರ್ತಾ ಇಲ್ಲ, ಒಂದು ಶಬ್ದನೂ ಬರ್ತಾ ಇಲ್ಲ. ಏಲಿ, ದೇವ ಸೇವಕನಾದಂತ ಏಲಿ ಇದ್ದಾನೆ. ಹಲ್ಲೆಲೂಯ. ಅವಾಗ ಏಲಿ ಕಣ್ಣು ಚೆನ್ನಾಗಿದ್ದು, ಏಲಿ ಕಣ್ಣು ಚೆನ್ನಾಗಿದ್ದು, ಆಮೇಲೆ ಕಣ್ಣು ಹೋಯ್ತು. ಹಲ್ಲೆಲೂಯ. ಏಲಿ ಚೆನ್ನಾಗೇ ಇದ್ದ, ನೋಡಿದ, ನೋಡಿಬಿಟ್ಟು ಬರೀ ತುಟಿ ಮಾತ್ರ ಅಳಗಾಡ್ತಾ ಇತ್ತು ಅಂತ, ದುಃಖ ಮಾತ್ರ ಹೊರಗೆ ಬರ್ತಾ ಇದೆ. ಇದಿರೋ ಇಲ್ಲೇ ದುಃಖ ಮಾತ್ರ ಹೊರಗೆ ಬರ್ತಾ ಇದೆ. ಅವಾಗ ಹಲ್ಲೆಲೂಯ ಏಲಿ ನೋಡಿದ್ರು, ಈಕೆ ನಿನ್ನೆ ಕುಡ್ದಿದ್ ಇನ್ನ ಇಳಿದಿಲ್ ನೋಡು ಅಂತ ಮಾತಾಡಿದ್ರು. ಏನ್ ಮಾತಾಡಿದ್ದು? ಈಕೆಯು ನಿನ್ನೆ ಕುಡ್ದಂತದ್ದು ಇನ್ನೂ ಇಳಿದಿಲ್ಲ ಅಂತ ಮಾತಾಡಿದ್ರು. ಅವಾಗ ಏನು ಮಾತಾಡ್ಲಿಲ್ಲ, ಪ್ರಾರ್ಥನೆ ಮುಗಿಯೋ ತನಕ ಏನು ಮಾತಾಡ್ಲಿಲ್ಲ. ತನ್ನ ದುಃಖದ ಭಾರವನ್ನ ಪೂರ ಇಳಿಸಿದ್ಲು. ಇಳಿಸ್ಬಿಟ್ಟು ತಿರುಗಿ ಸೇವಕರ ಕಡೆ ಮುಖ ಮಾಡ್ತಾಳೆ, ಸ್ವಾಮಿ ನಾನು ಕುಡಿದ್ ಬಂದಿಲ್ಲ ಸ್ವಾಮಿ, ನಾನು ಕುಡಿದ್ ಬಂದಿಲ್ಲ, ನಾನು ನನ್ನ ಹೃದಯವನ್ನ ನನ್ನ ದೇವರ ಸನ್ನಿಧಿಯಲ್ಲಿ ಬಿಚ್ಚಿಡ್ತಾ ಇದ್ದೇನೆ. ಹಲ್ಲೆಲೂಯ. 10ನೇ ವಾಕ್ಯದಿಂದ ಓದ್ತೀರಾ? ಹಾ 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 ಹಾ. ಸೇನಾಧೀಶ್ವರನಾದಂತ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಹಾ ನನ್ನನ್ನ ತಿರಸ್ಕರಿಸದೆ ಕನಿಕರ ತೋರಿಸಿ ನನಗೊಬ್ಬ ಮಗನನ್ನು ಕೊಡು ದೇವರೇ. ಇದೇ ವಿಷಯದಲ್ಲಿ ನಾನು ಅವಮಾನವನ್ನು ಹೊಂದ್ತಾ ಇದ್ದೀನಿ ದೇವರೇ, ಒಂದು ಮಗು ನನಗೆ ಕೊಡು ಅಂತ ಹೇಳಿ ದೇವರ ಸನ್ನಿಧಿಯಲ್ಲಿ ಕೇಳ್ಕೋತಾ ಇದ್ಲು. ಏನ್ ಕೇಳ್ಕೋತಾ ಇದ್ಲು? ದೇವರ ಸನ್ನಿಧಿಯಲ್ಲಿ ಕೇಳ್ಕೊ. ಶಬ್ದ ಇಲ್ಲ, ಸೌಂಡ್ ಬರ್ತಾ ಇಲ್ಲ, ಒಂದು ಹಾಡ ಹಾಡ್ತಾ ಇಲ್ಲ. ನಮ್ಮಂಗೆ ಪ್ರಾರ್ಥನೆ ಮಾಡ್ರಿ ಅಂತ ಬರೀ ಹಾಡೇ ಹೋಗ್ಬಿಡ್ತೀವಿ ನಾವು. ಹಲ್ಲೆಲೂಯ. ಪ್ರಾರ್ಥನೆಗೂ ಹಾಡಕ್ ವ್ಯತ್ಯಾಸ ಇಲ್ಲ, ಆರಾಧನೆಗೂ ಹಾಡಿಗೆ ವ್ಯತ್ಯಾಸ ಇಲ್ಲ. ನಮಗೆ ಎಲ್ಲ ಹಾಡನು ಒಂದೇನೆ, ಪ್ರಾರ್ಥನೆನೂ ಒಂದನೆ, ಆರಾಧನೆನೂ ಒಂದನೆ, ಎಲ್ಲ ಮಿಕ್ಸ್ ಮಾಡಿ ಹೋಗ್ಬಿಡ್ತೀವಿ. ಯಾವ್ದು ಹೆಂಗ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಆಮೇಲೆ ನಾವು ಏನ್ ಮಾಡಿದ್ವು ಅಂತ ನಮಗೂ ಅರ್ಥ ಆಗಲ್ಲ. ಹಲ್ಲೆಲೂಯ. ಪ್ರಾರ್ಥನೆ ಅಂದ್ರೆ ಪ್ರಾರ್ಥನೆನೇ, ಆ ಸ್ತುತಿ ಅಂತಂದ್ರೆ ಸ್ತುತಿನೇ, ಆರಾಧನೆ ಅಂತಂದ್ರೆ ಆರಾಧನೆ. ಈಕೆ ಪೂರ್ಣ ಹೃದಯದಿಂದ ಆಕೆಯು ಕರ್ತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಸ್ವಾಮಿ ನನಗೆ ಕನಿಕರ ತೋರಿಸಿ ನನಗೊಂದು ಮಗನನ್ನ ಕೊಡು ದೇವ್ರೆ. ಆ ಮಗನನ್ನ ಕೊಟ್ರೆ, ಎಷ್ಟು ಜನಕ್ಕೆ ಮಕ್ಕಳಿದ್ದಾರೆ? ಮಕ್ಕಳಿದಾರ? ಹಲ್ಲೆಲೂಯ.
ಮಕ್ಕಳಿದಾರ ಇದಾರಲ್ಲ, ಹಲ್ಲೆಲೂಯ. ಈಕೆ ಮಗನು ಮಾತ್ರ ವ್ಯತ್ಯಾಸವಾಗಿದ್ದಾನೆ. ಹಣ್ಣಳ ಮಗ ಬಹಳ ವ್ಯತ್ಯಾಸವಾಗಿದ್ದಾನೆ. ಹಣ್ಣಳ ಮಗನು ಬಹಳ ವ್ಯತ್ಯಾಸವಾಗಿದ್ದಾನೆ. ಆ ಮಗನು ವ್ಯತ್ಯಾಸವಾಗಿ ಬೆಳೆಯೋದಕ್ಕೆ ಒಂದು ಕಾರಣ ಇದೆ. ಆ ಮಗನು ವ್ಯತ್ಯಾಸವಾದ ರೀತಿಯಲ್ಲಿ ಬೆಳೆಯೋದಕ್ಕೆ ಒಂದು ಕಾರಣ ಇದೆ. ಅನೇಕ ರಾಜರುಗಳನ್ನು ಅಭಿಷೇಕ ಮಾಡಿದಂತ ವ್ಯಕ್ತಿ, ಏಲಿಗೆ ದರ್ಶನಗಳು ಕಾಣದೇ ಇದ್ದಾಗ ಚಿಕ್ಕ ಪ್ರಾಯದಲ್ಲಿ ದೇವರ ದರ್ಶನವನ್ನ ಕಂಡಂತ ವ್ಯಕ್ತಿ, ಚಿಕ್ಕ ಪ್ರಾಯದಲ್ಲಿ ದೇವರ ಸ್ವರವನ್ನ ಕೇಳಿದಂತ ವ್ಯಕ್ತಿ. ಹಲ್ಲೆಲೂಯ. ಇವನ ವಿಶೇಷತೆ ಏನು ಗೊತ್ತಾ? ಯಾಕೆ ಈ ಚಿಕ್ಕ ಪ್ರಾಯದಲ್ಲಿ ದೇವರನ್ನ ಅಷ್ಟು ಅನುಭವದಿಂದ ತಿಳ್ಕೊಂಡ ಗೊತ್ತಾ? ಇದರ ಕಾರಣ ಅವರ ತಾಯಿ. ಹಲ್ಲೆಲೂಯ. ಈ ಸಮೂಹವನ್ನು ಬೆಳಿಬೇಕಾದ್ರೆ ಹಣ್ಣಳು ಕಾರಣ. ಹಲ್ಲೆಲೂಯ. ಒಂದು ಒಪ್ಪಂದ ಮಾಡ್ತಾಳೆ ನೋಡ್ರಿ, ಮುಂದೆ ಹೋಗೋಣ. ಅವನು ಜೀವದಿಂದಿರೋ ತನಕ ಹಲ್ಲೆಲೂಯ. ಏನ್ ಹೇಳ್ತಾಳೆ? ಸ್ವಾಮಿ, ನನಗೊಂದು ಗಂಡು ಮಗ ಕೊಟ್ರೆ ಅವ ಜೀವ ಇರೋ ತನಕ, ಅವನು ಸಾಯೋ ತನಕ ಅವನು ನಿನ್ನ ಕೆಲಸ ಮಾಡೋದಕ್ಕಾಗಿ ನಾನು ಬಿಟ್ಟು ಬಿಡುತ್ತೇನೆ, ನಿನ್ನ ರಾಜ್ಯದಲ್ಲೇ ಬಿಟ್ಬಿಡ್ತಾನೆ. ಆ ವ್ಯಕ್ತಿ ಮಾತ್ರ ನಿನಗೋಸ್ಕರವಾಗಿಯೇ ಅವನು ಉಪಯೋಗಿಸಲ್ಪಡ್ತಾನೆ ಸ್ವಾಮಿ ಅಂತ ಹೇಳಿ ಯಾವಾಗ ಪ್ರಮಾಣ ಮಾಡಿದಳೋ, ಆ ಮಗುವನ್ನ ದೇವರು ದೊಡ್ಡ ಪ್ರವಾದಿಯಾಗಿ ಎಬ್ಬಿಸ್ಬಿಟ್ರು. ಹಲ್ಲೆಲೂಯ. ಇವತ್ತು ನಿಮ್ಮ ಮಕ್ಕಳ ಬಗ್ಗೆ ಏನ್ ಪ್ರಮಾಣ ಮಾಡ್ತಾ ಇದ್ದೀರಿ? ನಮ್ಮ ಮಕ್ಕಳ ಬಗ್ಗೆ ನಾವೇನ್ ಪ್ರಮಾಣ ಮಾಡ್ತಾ ಇದ್ದೇವೆ? ನಮ್ಮ ಮಕ್ಕಳ ಭವಿಷ್ಯತ್ತನ್ನ ನಾವು ಹೆಂಗ ನೋಡ್ತಾ ಇದ್ದೀವಿ? ನಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಬೆಳಿಬೇಕಂತ ಆಸೆ ಪಡ್ತಾ ಇದ್ದೀವಿ? ಇವತ್ತು ನಾವೇ ಬೆಳೆಯೋದಕ್ಕೆ ನಮಗೆ ಮನಸ್ಥಿತಿ ಸರಿ ಇಲ್ಲ, ಮಕ್ಕಳನ್ನ ಹೆಂಗ್ ಬೆಳೆಸೋದಕ್ಕೆ ಸಾಧ್ಯ? ಅರ್ಥ ಆಗ್ತಿದೆಯಾ? ಹಣ್ಣಳು ಒಂದು ಮಗುವನ್ನ ಪಡ್ಕೋತಾಳೆ, ಕಣ್ಣೀರಿಟ್ಟು ಮಗುವನ್ನ ಪಡಿತಾಳೆ, ದುಃಖದಿಂದ ಮಗುವನ್ನ ಪಡಿತಾಳೆ. ಹಲ್ಲೆಲೂಯ. ತನ್ನ ಹೃದಯವನ್ನ ಬಿಚ್ಚಿಟ್ಟಳು ಅಂತ ಬೈಬಲ್ ಹೇಳ್ತದೆ. ತನ್ನ ಹೃದಯವನ್ನೇ ತೆರೆದಳಂತೆ, ತನ್ನ ಹೃದಯವನ್ನೇ ದೇವರ ಮುಂದೆ ಹೊಯ್ದಳಂತೆ. ಹಲ್ಲೆಲೂಯ. ಹಾಗಾದ್ರೆ ಇವತ್ತು ನಮ್ಮ ಹೃದಯದಲ್ಲಿ ನೂರಾರು ವಿಚಾರಗಳನ್ನು ತುಂಬಿಕೊಂಡು ನಮ್ಮ ಮಕ್ಕಳು ಬಹಳ ಉನ್ನತವಾಗಿ ಬೆಳಿಬೇಕಾದ್ರೆ ಅದು ಕೇವಲ ಕನಸಾಗಿರ್ತದೆ ಹೊರತು ಅದು ನನಸಾಗಿ ಆಗೋದಕ್ಕಾಗೋದಿಲ್ಲ. ಹಾಗಾದ್ರೆ ಅದು ನಿನ್ನ ಮಕ್ಕಳು ಉನ್ನತವಾಗಿ ಬೆಳಿಬೇಕಂತ ನಿನಗಾಸೆ ಇದ್ರೆ ಇವತ್ತು ಹಣ್ಣಳ ಹೃದಯವು ನಿನಗೆ ಬೇಕಾಗತ್ತೆ. ಹಣ್ಣಳ ಹಾಗೆ ನಿನ್ನ ಮಕ್ಕಳಿಗೋಸ್ಕರ ಒಂದು ಭವಿಷ್ಯತನ್ನ ಕಟ್ಟಬೇಕಾದ್ರೆ ನೀನು ದೇವರಿಗೆ ಬಹಳ ಒಂದು ನಮ್ರತೆಯಿಂದ ನಿನ್ನ ಮಕ್ಕಳಿಗೆ ದೇವರಿಗೆ ಭೇಟಿ ಮಾಡಿಸ್ಬೇಕಾಗತ್ತೆ. ಯಾರು? ತಂದೆ ತಾಯಿಗಳು. ಹಲ್ಲೆಲೂಯ. ತಂದೆ ತಾಯಿಗಳು ಮಕ್ಕಳ ಮೇಲೆ ಒಂದು ಜವಾಬ್ದಾರಿ ಇಟ್ಟು ಹೋಗ್ಬೇಕಾಗತ್ತೆ. ಆ ಮಗನು ಇಷ್ಟು ಉನ್ನತವಾಗಿ ಬೆಳೆಯೋದಕ್ಕೆ ಕಾರಣ ತಾಯಿ. ಹಲ್ಲೆಲೂಯ. ತಾಯಿ. ದೇವರೇ, ಆ ಮಗುವನ್ನ ನಿನ್ನ ಆಲಯದಲ್ಲೇ ಬಿಟ್ಟು ಬಿಡ್ತೇನೆ ಸ್ವಾಮಿ. ಹಲ್ಲೆಲೂಯ. ಮುಂದೆ ಓದ್ತೀರಾ? ನಿನ್ನವನಾಗಿ ಇರುವ ಹಾಗೆ ನಿನಗೆ ನಾನು ಪ್ರತಿಷ್ಠೆ ಮಾಡಿ ಕೊಟ್ಟು ಬಿಡ್ತೇನೆ ಸ್ವಾಮಿ. ಅವನ ತಲೆಯ ಮೇಲೆ ಸೌರ್ಯ ಕತ್ತಿಯನ್ನ ಬರಗೊಡಿಸೋದಿಲ್ಲ. ಅಂದ್ರೆ ಅವನ ತಲೆ ಕೂದಲನ್ನ ನಾನು ಕತ್ತರಿಸೋದಿಲ್ಲ. ಸಮುವೇಲನಿಗೆ ತಾಯಿ ಪ್ರತಿಜ್ಞೆ ಮಾಡಿದ್ದು. ಯಾರು ಮಾಡಿದ್ದು? ತಾಯಿ ಪ್ರತಿಜ್ಞೆ ಮಾಡಿದ್ದು. ಆದ್ರೆ ಕೊನೆ ತನಕ ಸೌರ್ಯ ಕತ್ತಿ ಅವನ ತಲೆಗೆ ಬರಗೊಡ್ಲಿಲ್ಲ. ತಾಯಿ ಮಾತನ್ನ ಪಾಲನೆ ಮಾಡಿದ್ದು. ಅದಕ್ಕೆ ಯಾವಾಗ ಮಕ್ಕಳು ತಂದೆ ತಾಯಿಯನ್ನ ಗೌರವಿಸ್ತಾರೋ ತಂದೆ ತಾಯಿಗೆ ಅವರು ಕಿರೀಟವಾಗಿರ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೌರಕತ್ತೆಯನ್ನು ಬರಗೊಳಿಸೋದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳಂತೆ. ಹಲ್ಲೆಲೂಯ. ಯೆಹೋವನಿಗೆ ಪ್ರಾರ್ಥನೆ ಮಾಡ್ತಿದ್ದಾಗ ಏಲಿ ನೋಡ್ತಾನೆ ನಿಂತಿದ್ರಂತೆ ಅವ್ರ ತುಟಿಗೆ. ಈಗ ನಮ್ಗೆ ಹಿಂಗೆ ನೋಡೋರು ಜಾಸ್ತಿ. ನಾವು ಪ್ರಾರ್ಥನೆ ಮಾಡಿದ್ರೆ ಇವ್ರು ಹೆಂಗ್ ಪ್ರಾರ್ಥನೆ ಮಾಡ್ತಾರೆ, ಅವ್ರು ಹೆಂಗ್ ಕೈ ಎತ್ತುತ್ತಾರೆ. ಹಲ್ಲೆಲೂಯ. ಅವತ್ತು ಸೇವಕನ ಮಾಡಿದ ಕೆಲಸ ಇದು. ಏಲಿ ಮಾಡಿದ್ರು. ಅಲ್ಲಿ ಹನ್ನಳು ತನ್ನ ಹೃದಯವನ್ನೇ ದೇವರ ಮುಂದೆ ಬಿಚ್ಚಿಡ್ತಾ ಇದ್ದಾಳೆ. ತನ್ನ ಹೃದಯದ ದುಃಖವನ್ನೇ ಹೇಳ್ಕೊಳ್ತಾ ಇದ್ದಾಳೆ. ಆವಾಗ ಏಲಿ, ಹಂಗೆ ಬರೆಯಲ್ಪಟ್ಟಿದೆ ನೋಡಿ, ಏಲಿ ಆಕೆಯನ್ನೇ ನೋಡ್ತಾ ಕೂತಿದ್ನಂತೆ. ಹಲ್ಲೆಲೂಯ. ಏಲಿಯು ಆಕೆ ಬಾಯಿಯನ್ನೇ ನೋಡುತ್ತಿದ್ದನು. ಆಕೆಯ ಹೃದಯದಲ್ಲಿ ಅಲ್ಲಾಡ್ತಾ ಇದ್ದವು.
ಹೃದಯದಲ್ಲಿ ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದು, ಹೃದಯವನ್ನ ದೇವರ ಮುಂದೆ ಬಿಚ್ಚಿಡ್ತಾ ಇದ್ದಳು, ಹೃದಯವು ಕರ್ತನಿಗೆ ಒಪ್ಪಿಸಿಕೊಡ್ತಾ ಇದ್ದಳು. ಆದ್ರೆ ಈ ಸೇವಕನಿಗೆ ಗೊತ್ತಾಗ್ಲಿಲ್ಲ, ಇವನು ಆಕೆ ಮುಖ ಮಾತ್ರ ನೋಡ್ತಾ ಇದ್ದ. ಹಲ್ಲೆಲೂಯಾ. ಆದ್ರೆ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮನುಷ್ಯನು ಹೊರಗಿನ ತೋರಿಕೆ ನೋಡ್ತಾನೆ, ನನ್ನ ದೇವರು ಹೃದಯವನ್ನ ನೋಡುವವನಾಗಿದ್ದಾನೆ. ನನ್ನ ಹೃದಯದ ಆಶೆಗಳನ್ನು ಈಡೇರಿಸ್ತಾನೆ, ನನ್ನ ಹೃದಯದ ಬಯಕೆಗಳನ್ನು ಈಡೇರಿಸ್ತಾನೆ. ಮನುಷ್ಯ ನನ್ನನ್ನು ನೋಡಿ ಗೇಲಿ ಮಾಡ್ತಾನೆ. ಅಲ್ಲಿ ಸೇವಕನವ ಅದೇ ಕೆಲಸ ಮಾಡಿತ್ತು. ಈಕೆ ಕುಡ್ದಿದ್ದಿನ್ನ ಎಳ್ದಿಲ್ ನೋಡು ಅಂತ ಹೇಳಿ ತಮಾಷೆ ಮಾಡಿತ್ತು. ಅವಾಗ ಮುಂದೆ ಹೋಗೋಣ. ಈಕೆ ಮದ್ಯಪಾನ ಅಂತಂದ್ರೆ ಈಕೆ ಕುಡಿದು ಬಂದಿದ್ದಾಳೆ. ನಿನ್ನೆ ಸಾಯಂಕಾಲ ಕುಡ್ದಿದ್ದು ಇನ್ನ ಇಳಿದಿಲ್ಲ ನಿನಗೆ. ಹಲ್ಲೆಲೂಯಾ. ಇಲ್ಲಿಂದ ಸೇವಕ ಒಂದು ಪ್ರಾರ್ಥನೆ ಮಾಡ್ತಾನೆ ನೋಡಿ. ನೀನು ಕುಡಿದು ಬಂದಂತ ನಿನ್ನ ನಿಶೆ ಇಳಿಯಲ್ಲಿ ಎಂದು ಪ್ರಾರ್ಥನೆ ಮಾಡಿದ್ದ. ಪ್ರಾರ್ಥನೆ ಹಿಂಗೆ ಮಾಡಿದ್ದವ. ಹಲ್ಲೆಲೂಯಾ. ಆಕೆ ಹೃದಯವನ್ನ ದೇವರ ಮುಂದೆ ಬಿಚ್ಚಿಡ್ತಾ ಇದ್ದಾಳೆ. ಆದ್ರೆ ಇಲ್ಲಿದ್ದ ಮನುಷ್ಯನು, ಅದೇ ಮನುಷ್ಯನ ಕಣ್ಣಿಂದ ನೋಡಿದ್ರೆ ಇದೇ ಸಮಸ್ಯೆ ಆಗೋ. ಈ ಮನುಷ್ಯನ್ ಏನ್ ಮಾಡ್ತಾನಂತಂದ್ರೆ, ಸ್ವಾಮಿ ಈಕೆ ನಿಶೆ ಇಳಿಲಿ, ಸ್ವಲ್ಪ ಬಿಟ್ಟು ಹೋಗ್ಲಿ ಅಂತ ಹೇಳ್ತಾನೆ. ನಿಶೆ ಬಿಟ್ಟು ಹೋಗ್ಲಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಮುಂದೆ ಹೋಗೋಣ. ಹಾಗಲ್ಲ, ಬಹು ದುಃಖ ಭರಿತಳಾಗಿದ್ದೇನೆ ಸ್ವಾಮಿ. ನಾನು ದ್ರಾಕ್ಷಿ ರಸ ಕುಡಿದು ನಿಶೆ ಏರಿ ಬಂದಿಲ್ಲ ದೇವ್ರೆ ಸ್ವಾಮಿ. ನನ್ನ ಮನಸ್ಸಿನ ವೇದನೆಗಳನ್ನ ಯೆಹೋವನ ಮುಂದೆ ಹೊಯ್ತಾ ಇದ್ದೇನೆ. ನನ್ನ ಮನಸ್ಸಿನ ವೇದನೆಗಳು, ವಿಚಾರಗಳು, ನನಗಿರುವ ದುಃಖ, ಸಮಸ್ಯೆಗಳು, ತೊಂದರೆಗಳು, ಬಂದಂತ ಅಪಮಾನ, ಅವಮಾನವನ್ನ ನನ್ನ ತಲೆ ಮೇಲೆ ಇತ್ತಪ್ಪ. ಇವತ್ತು ನನ್ನ ದುಃಖವನ್ನ ಎಲ್ಲವನ್ನ ದೇವರ ಪಾದದಲ್ಲಿ ನಾನು ಸುರಿದು ಹೋಗ್ತಾ ಇದ್ದೇನೆ. ಯಾರಾದ್ರೂ ಸುರಿದು ಹೋಗೋರು ಇದ್ದೀರಾ? ಹಲ್ಲೆಲೂಯಾ. ಮೊನ್ನೆ ನಾನು ಒಂದು ಸಣ್ಣದೊಂದು ಸ್ಟೋರಿ ಹೇಳಿದ್ದೆ. ಎಷ್ಟು ಜನ ಕೋಲಾರ ಸಂತಿಗೆ ಹೋಗಿದ್ದೀರಿ? ಕೋಲಾರ ಸಂತಿಗೆ ಹೋಗಿದ್ದೀರಾ? ಹೋಗಿದ್ದೀರಿ. ಹೆಣ್ಮಕ್ಳು ಹೋಗಿದ್ದೀರಾ? ಹಲ್ಲೆಲೂಯಾ. ಕೆಲವೊಬ್ರು 1-2-3 ಮಂದಿ ಮಾತ್ರ ಹೋಗ್ಯಾರ. ಉಳ್ಕಿದ ಆದ್ರೆ ಅಕ್ಕಗಳು ಸಂತೆಗೆ ಹೋಗಲ್ಲ. ಹಲ್ಲೆಲೂಯಾ. ಸಂತೆಗೆ ಹೋಗಿದ್ದೀರಾ? ಕೋಲಾರ ಸಂತೆ ಹೋಗಿ ಚೀಲ ತುಂಬ್ಕೊಂಡ್ ಬಿಟ್ಟು ಯಾವತ್ತಾದ್ರೂ ನಾಷ್ಟ ಮಾಡಕ್ ಹೋಗಿದ್ದೀರಾ? ಸಂತೆ ಮುಗಿದ ನಂತರ ಚೀಲ ಹೊತ್ಕೊಂಡು ತಿನ್ನೋದಕ್ಕೆ ಹೋದಾಗ ತಲೆ ಮೇಲೋ ಹೆಗಲ ಮೇಲೋ ಹೊತ್ಕೊಂಡು ಹೋದ್ರಿ? ಹಿಂಗೆ ಹೊತ್ಕೊಂಡ ಕುಡಿದ್ರ? ಹಲ್ಲೆಲೂಯಾ. ತಿನ್ನುವಾಗ ಕೆಳಗೆ ಇಳಿಸಿದ್ರೋ ಇಲ್ವೋ? ಇಳಿಸಿದ್ರಿ. ಹಲ್ಲೆಲೂಯಾ. ಈಗ ಒಂದ್ ವಿಷಯ, ಇಳಿಸಿದ ಮೇಲೆ ಕುಡಿದು ಆಯ್ತು, ತಿಂದು ಆಯ್ತು, ಸುಮ್ನೆ ಹಿಂಗ್ ಬಂದ್ಬಿಟ್ರ? ಏನ್ ಮಾಡಿದ್ರಿ? ಮತ್ತೆ ಚೀಲ ಎತ್ತು ತಲೆ ಮ್ಯಾಗ ಇಟ್ಕೊಂಡೇ ಬಂದಿವಿ. ಹೌದಲ್ವೋ? ಚರ್ಚಿಗೆ ಬಂದಂಗ ಹಂಗೆ ಎಲ್ಲಾ ಎತ್ಕೊಂಡು ಬರ್ತೀವಿ. ದೇವ್ರೇ ದೇವ್ರೇ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡಿ ಹತ್ತು ಹತ್ತು ಹತ್ತು, ಯಾಕಂದ್ರೆ ಇಳಿಸಿರ್ತೀವಿ ಚೀಲ ಎಲ್ಲ ಇಳಿಸ್ಬಿಟ್ಟು ನಿಂತಿರ್ತೀವಿ. ಹೋಗುವಾಗ ಮತ್ತೆ ಎತ್ಕೊಂಡು ಹೋಗ್ಬಿಡ್ತೀವಿ. ಹಲ್ಲೆಲೂಯಾ. ಮತ್ತೆ ಎತ್ಕೊಂಡು ಹೋಗ್ಬಿಡ್ತೀವಿ ಹಂಗೆ. ಯಾವಾಗ ದೇವರ ಸನ್ನಿಧಿಯಲ್ಲಿ ಅದಕ್ಕೆ ಯಾಕೆ ಹೇಳ್ತಾರೆ, ಸ್ವಾಮಿ ನಾನು ಅದನ್ನ ಹೊಯ್ತಾ ಇದ್ದೇನೆ, ಅದರ ಅರ್ಥ ಸುರಿದು ಬಿಡ್ತೇನೆ. ಯಾರಾದ್ರೂ ಒಂದು ಕೊಡ ನೀರನ್ನ ತೆಗೆದ್ಬಿಟ್ಟು ನಿಮ್ ಮನೆ ಅಂಗಳಲ್ಲಿ ಸುರಿದು ಬಿಟ್ಟು ವಾಪಸ್ ತುಂಬ್ತೀರಾ? ತುಂಬಕ್ಕಾಗತ್ತಾ? ಒಂದು ಕೊಡ ನೀರು ನಿಮ್ಮ ಹೊರಗಡೆ, ಮನೆಯ ಹೊರಗಡೆ ಭೂಮಿಯಲ್ಲಿ ಸುರಿರಿ, ಸುರಿದು ಬಿಟ್ಟು ಅದನ್ನು ವಾಪಸ್ ತುಂಬಕ್ಕಾಗತ್ತಾ? ಸಾಧ್ಯ ಇಲ್ಲ. ಹಾಗೆ ದೇವರ ಮುಂದೆ ನಿನ್ನ ಭಾರ ಇಳಿಸೋದಾದ್ರೆ, ಹೊಯ್ಯೋದಾದ್ರೆ ಹಿಂಗ್ ಹೊಯ್ಯಿ, ಮತ್ತೆ ಅದು ನಿನ್ ಕೈಗೆ ಸಿಗಬಾರ್ದು. ಅವಾಗ ನಿನ್ನ ಜೀವಿತ ಸಂತೋಷ. ಅದಕ್ಕೆ ಕಾರಣ ಏನ್ ಗೊತ್ತಾ? ಹಂಡಳು ತನ್ನ ಚಿಂತೆಯನ್ನೆಲ್ಲ ಹಾಕಿದ್ರು, ವಾಪಸ್ ಹೋಗುವಾಗ ಅಳಕೋತ್ ಹೋಗ್ಲಿಲ್ಲ, ವಾಪಸ್ ಹೋಗುವಾಗ ದುಃಖದಿಂದ ಹೋಗ್ಲಿಲ್ಲ, ವಾಪಸ್ ಮನೆಗೆ ಹೋಗುವಾಗ ಚಿಂತೆ ತುಂಬಿಕೊಂಡು ಹೋಗ್ಲಿಲ್ಲ, ವಾಪಸ್ ಹೋಗುವಾಗ ನನ್ನ ಸೌತೆ ಮತ್ತೆ ನನಗೆ ಅವಮಾನ ಮಾಡ್ತಾಳ ಅಂತೇಳಿ ವಿಚಾರ ಇಟ್ಕೊಂಡು ಹೋಗ್ಲಿಲ್ಲ. ಎಲ್ಲ ಬದಗಿಟ್ಟು ಹೋದ್ಲು. ಬರೆಗಿಟ್ಟು ಹೋದ ಮೇಲೆ ದೇವರ ವಾಕ್ಯ ಹೇಳ್ತದೆ, ಅಲ್ಲಿಂದ ಮುಗಿದ ನಂತರ ಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿದ್ಲಂತೆ.
ಹಲ್ಲೆಲೂಯ. ಚಲೋ ಊಟ ಮಾಡಿಬಿಟ್ಲು. ಯಾಕೆ ಗೊತ್ತಾ? ನನ್ನ ಪ್ರಾರ್ಥನೆ ನನ್ನ ದೇವರು ಕೇಳಿದ್ದಾನೆ, ನನ್ನ ಪ್ರಾರ್ಥನೆ ನನ್ನ ದೇವರು ಕೇಳಿದ್ದಾನೆ, ನನ್ನ ಹೃದಯದ ಇಚ್ಛೆಗಳನ್ನು ನನ್ನ ದೇವರು ನೆರವೇರಿಸ್ತಾನೆ ಅಂತ ಹೇಳಿ ಆಕೆ ಹೃದಯದಿಂದ ಹೋಗಿ ಸಂತೋಷವಾಗಿ ದೇವರ ಸನ್ನಿಧಿಯಲ್ಲಿ ಊಟ ಮಾಡ್ತಾಳೆ. ಒಂದು ವಿಷಯ ಹೇಳ್ತಾನೆ, ಯಾವಾಗ ಪದೇ ಪದೇ ದುಃಖ ನಿನಗೆ ಬರೋದಾದ್ರೆ ನೀನು ಅಪಾಯದಲ್ಲಿ ಇದೀಯ ಅಂತ ಅರ್ಥ. ನೀನು ಆ ದುಃಖವನ್ನ ಬದೆಗಿಟ್ಬಿಟ್ಟು ಸಂತೋಷ ಪಡೋದಾದ್ರೆ ನಿನಗೆ ಉತ್ತರ ಅತಿ ಶೀಘ್ರವಾಗಿ ನಿನ್ನ ಮನೆಗೆ, ನಿನ್ನ ಜೀವಿತದಲ್ಲಿ ಬಂದು ತಲುಪಲಿಕ್ಕಿದೆ. ದೇವರು ಉತ್ತರವನ್ನು ಅತಿ ಶೀಘ್ರವಾಗಿ ನಿನಗೆ ಕೊಡ್ಲಿಕ್ಕಿದ್ದಾನೆ. ಬೈಬಲ್ ಹೇಳ್ತದೆ, ಅದೇ ಕ್ಷಣದಲ್ಲಿ, ಅದೇ ವರ್ಷದಲ್ಲಿ ದೇವರು ಆಕೆಗೊಂದು ಮಗುವನ್ನು ಕೊಟ್ಟನು. ಹಲ್ಲೆಲೂಯ, ಹಲ್ಲೆಲೂಯ. ಸಮುವೇಲನನ್ನ ಕೆಲವೊಂದು ಸಾರಿ ಮಾತು ಕೊಡ್ತೀವಿ, ಮಾತಿನಂತೆ ನಡೆಯಲ್ಲ. ಎಷ್ಟು ಜನ ಮಾತು ಕೊಟ್ಟು ತಪ್ಪಿದ್ದೀವಾ? ಹನ್ನಳು ತಪ್ಪಲಿಲ್ಲ. ಮಗು ಬಂದ್ಮೇಲೆ ಮಗು ಎತ್ಕೊಂಡು ಆಟ ಆಡ್ಕೊತ್ತೆ ಅಲ್ಲೇ ಕೂತ್ಕೊಳ್ಳಿಲ್ಲ, ಒಬ್ಬನೇ ಮಗು ಅಂತ ಹೇಳಿ ಹೆಂಗ ಮಾತು ಕೊಟ್ಲೋ ಅದೇ ರೀತಿಯಲ್ಲಿ ಸ್ವಲ್ಪ ಮಗು ಬೆಳೆಯೋ ತನಕ ಇಟ್ಕೊಂಡ್ಲು. ನಂತರ ಹೋಗಿ ದೇವಾಲಯದಲ್ಲಿ ಬಿಟ್ಟು ಬಂದ್ಬಿಟ್ಲು. ಯಾವಾಗ ದೇವಾಲಯದಲ್ಲಿ ಬಿಟ್ಟು ಬಂದಳೋ ಆ ಮಗು ಎಲ್ಲಾ ಮಕ್ಕಳಿಗಿಂತ ವೈಭವದಿಂದ ವ್ಯತ್ಯಾಸವಾಗಿ ಬೆಳೆಯೋದಕ್ಕೆ ಪ್ರಾರಂಭವಾಯಿತು. ನಾನು ಇವತ್ತು ಹೇಳ್ತೇನೆ, ನನ್ನ ಮಾತು ಯಾರಿಗೆ ಅರ್ಥ ಆಗ್ತಾ ಇದೆಯೋ ಗೊತ್ತಿಲ್ಲ, ಆದ್ರೆ ಸ್ವಲ್ಪ ನೀವು ಗಮನ ಕೊಟ್ಟು ಕೇಳ್ರಿ. ನಿಮ್ಮ ಮಕ್ಕಳನ್ನು ಇವತ್ತು ಬೆಳೆಸೋದಕ್ಕೆ ಒಂದು ಒಳ್ಳೆ ಒಂದು ಅವಕಾಶವನ್ನ ಮಾಡಿಕೊಡ್ರಿ. ಮುಂದಿನ ದಿನಗಳಲ್ಲಿ ನಿಮ್ಮ ತಲೆ ಎತ್ತಿ ನಿಲ್ಲುವ ಹಾಗೆ ನಿನ್ನ ಮಕ್ಕಳು ನಿನಗೋಸ್ಕರ ಕಾರ್ಯ ಮಾಡ್ತಾರೆ. ಇವತ್ತು ಕಾಳಜಿ ತಗೊಳ್ಳಿಲ್ಲ ಅಂತಂದ್ರೆ ನಾಳೆ ನಿಮ್ಮ ಮಕ್ಕಳ ಪರಿಸ್ಥಿತಿ ಗಂಭೀರವಾಗತ್ತೆ. ಇವತ್ತೇ ನೀವು ಆ ನಿರ್ಧಾರ ಮಾಡ್ಕೊಂಡು ಬಿಟ್ರೆ ಖಂಡಿತವಾಗಿ ನಿಮ್ಮ ಮಕ್ಕಳು ಬಹಳ ಸುಂದರವಾಗಿ ಬೆಳೀತಾರೆ. ಈ ಪ್ರವಾದಿಯ ಬೈಬಲ್ ಹೇಳ್ತದೆ, ಸಮುವೇಲನ ಒಂದು ಪ್ರಾರ್ಥನೆಯನ್ನು ಬಿದ್ದು ಹೋಗ್ಲಿಲ್ಲಂತೆ, ಒಂದು ಪ್ರವಾದನೆಯನ್ನು ಬಿದ್ದು ಹೋಗ್ಲಿಲ್ಲಂತೆ. ಹಲೋ, ಸಮುವೇಲನ ಒಂದು ಪ್ರವಾದನೆಯನ್ನು ಬಿದ್ದು ಹೋಗ್ಲಿಲ್ಲ. ಹಲ್ಲೆಲೂಯ. ಅಷ್ಟು ಬಲಿಷ್ಠನಾಗಿ ಬೆಳೆದ. ಒಂದು ವಿಷಯ ಹೇಳ, ಅದೇ ದೇವಾಲಯದಲ್ಲಿ ಇದ್ದಂತ ಸೇವಕನ ಮಕ್ಕಳು ಬೆಳೆಯಲಿಲ್ಲ. ಹೌದಲ್ವಾ? ಯಾಕೆ ಕಾರಣ ಏನಂತ ಹೇಳಿ ಅದರ ವಿಷಯ ಬೇರೆ ಇದೆ. ಆದ್ರೆ ಇವತ್ತು ಹೇಳ್ತಾನೆ, ನೀನು ಎಲ್ಲಿ ಇರ್ತೀಯೋ ಹೇಗಿರ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ದೇವರ ಸನ್ನಿಧಿಯಲ್ಲಿ ನಿನ್ನ ಹೃದಯವನ್ನ ತೆರೆದುಕೊಳ್ಳವನಾಗಿರೋ. ನಿನ್ನ ದೇವರು ಎಲ್ಲಿ ಯಾವ ಸ್ಥಳದಲ್ಲಿ ಇದ್ರು ನನ್ನ ದೇವರು ಉತ್ತರವನ್ನ ಕೊಟ್ಟೇ ಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಅಯೋಗ್ಯಳ ಅಂತ ಹೇಳಿ ನೆನೆಸಬೇಡ ದೇವರೇ ಸ್ವಾಮಿ. ಏನ್ ಮಾಡ್ಕೋತಾ ಇದೆ ಅಲ್ಲಿ? ಅವರೇ ಪಾಸ್ಟರ್ ಅಲ್ಲ ಅವತ್ತು. ಪಾಸ್ಟ್ರೇ, ನೀವು ಅನ್ಕೊಂಡಂಗಲ್ಲ, ನನ್ನ ಹೃದಯವನ್ನ ನನ್ನ ದೇವರ ಮುಂದೆ ಬಿಚ್ಚಿಟ್ಟೆ, ನನ್ನ ಎಲ್ಲ ಮನಸ್ಸಿನ ವೇದನೆಗಳನ್ನ ಬಿಚ್ಚಿಟ್ಟೆ. ಅದಾದ್ಮೇಲೆ ಸೇವಕರ ಕಣ್ಣು ತೆರೀತು. ಅದಾದ್ಮೇಲೆ ಏನಾಯ್ತು? ಸೇವಕನ ಕಣ್ಣುಗಳು ತೆರೆಯಲ್ಪಡ್ತು. ಆವಾಗ ಸೇವಕನು ಹೇಳ್ತಾನೆ, ನಿನ್ನ ಹೃದಯದ ಇಚ್ಛೆಗಳನ್ನ ನೆರವೇರಿಸುವ ದೇವರ ಅತಿ ಶೀಘ್ರವಾಗಿ ನೆರವೇರಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಒಬ್ಬ ಸೇವಕನಾಗಿರ್ಲಿ, ಒಬ್ಬ ನಾಯಕನಾಗಿರ್ಲಿ, ಒಬ್ಬ ಎಂತ ವ್ಯಕ್ತಿ ಆಗಿರ್ಲಿ, ಅವನು ಮನುಷ್ಯನಾದ್ರೆ ಅವನ ಮನುಷ್ಯನ ಕಣ್ಣಿನಿಂದಲೇ ನೋಡ್ತಾನೆ. ಆದ್ರೆ ನನ್ನ ದೇವರು ಹಾಗಲ್ಲ, ನನ್ನ ಹೃದಯವನ್ನ ಶೋಧಿಸ್ತಾನೆ, ನನ್ನ ಹೃದಯವನ್ನ ನೋಡ್ತಾನೆ, ನನ್ನ ಹೃದಯದ ಬಗ್ಗೆ ಆತನ ಆಲೋಚಿಸ್ತಾನೆ. ಹಲ್ಲೆಲೂಯ. ಒಂದು ವಾಕ್ಯವನ್ನು ಓದೋಣ. ಕೀರ್ತನೆ 37ನೇ ಅಧ್ಯಾಯ 3ನೇ ವಾಕ್ಯ. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನ ಮಾಡು. ದೇವರ ಮೇಲೆ ಭರವಸೆ ಇಡು, ಮನುಷ್ಯನ ಮೇಲೆ ಬೇಡ. ನಿನ್ನ ಅಕ್ಕ ತಂಗಿ ಬಂಧು ಬಳಗ ಅಣ್ಣ ತಮ್ಮದ ಮೇಲೆ ಭರವಸೆ ಇಡಬೇಡ. ಒಂದು ದಿನ ಎಲ್ಲರೂ ನಿನ್ನನ್ನು ಅವಮಾನ ಮಾಡಿಬಿಡ್ತಾರೆ. ಆದ್ರೆ ದೇವರ ಮೇಲೆ ಭರವಸೆ ಬಿಡು. ನಿನಗೆ ಅವಮಾನ ಮಾಡಿದವರ ಮುಂದೆ ದೇವರು ನಿನ್ನನ್ನು ಸನ್ಮಾನಿಸ್ತಾನೆ. ಹಲ್ಲೆಲೂಯ. ನೀನು ಮನುಷ್ಯನ ಮೇಲೆ ನಂಬಿಕೆ ಇಟ್ಟು ಹೋಗೋದಾದ್ರೆ ಅಲ್ಲಿ ನಿನಗೆ ಅವಮಾನ ಇದೆ. ಆದ್ರೆ ದೇವರ ಮೇಲೆ ನಂಬಿಕೆ ಇಟ್ಟು ಹೋಗೋದಾದ್ರೆ ಅವಮಾನ ಮಾಡಿದವರ ಮುಂದೆನೆ ನನ್ನ ದೇವರು ಹೇಳ್ತಾನೆ, ವೈರಿಗಳ ಮುಂದೆ ನಿನಗೋಸ್ಕರ ಔತಣವನ್ನ ಸಿದ್ಧಪಡಿಸುವವನು ನನ್ನ ದೇವರು. ನಿನ್ನ ವೈರಿಗಳ ಮುಂದೆ ನಿನ್ನನ್ನು ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವ ಕರ್ತನು ನನ್ನ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ, ಈ ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನ ಅನುಸರಿಸು. ಏನ್ ಮಾಡು? ನಂಬಿಕೆಯನ್ನು ಅನುಸರಿಸು. ಅವ್ರು ಹಂಗ ನಡೀತಾರ್ರಿ, ನಾನು ಹಂಗ ನಡಿಬೇಕು. ಇವ್ರು ಹಂಗ ನಡೀತಾರ್ರಿ, ಇವ್ರು ಹಂಗ ನಡಿಬೇಕು. ಆ ಸಭೆಯಲ್ಲಿ ಹಂಗ ನಡೀತದೆ.
ನಂಬಿಕೆಗೆ ಮೂಲನಾದವನೇನು ಹೇಳ್ತಿದ್ದಾನೆ, ನಂಬಿಕೆ ಹುಟ್ಟಿಸಿದವನೇನು ಹೇಳ್ತಿದ್ದಾನೆ, ಅದರ ಮೇಲೆ ನಂಬಿಕೆ ಇಟ್ಟು ಹೋಗು. ಜನರ ಮೇಲೆ ನಂಬಿಕೆ ಇಟ್ಟು ಹೋದ್ರೆ ಅವಮಾನ ಖಂಡಿತವಾಗಿ ಬರ್ತದೆ. ದೇವರ ಮೇಲೆ ನಂಬಿಕೆ ಇಟ್ಟವನು ಅವನ ಮುಖ ಲಜ್ಜೆಗಿಡೋದಿಲ್ಲ ಅಂತ ಬೈಬಲ್ ಹೇಳ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 62ನೇ ಅಧ್ಯಾಯ 8ನೇ ವಾಕ್ಯ, ಜನರೇ ಅಂತ ಹೇಳಿ ಅಲ್ಲಿ ಕೂಗ್ತಾರೆ ನೋಡಿ. ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನ ಆತನ ಮುಂದೆ ಬಿಚ್ಚಿಡ್ರಿ. ಏನ್ ಮಾಡ್ಬೇಕು? ನಮ್ಮ ಹೃದಯಗಳನ್ನ ಆತನ ಮುಂದೆ ಬಿಚ್ಚಬೇಕು. ಹೆಂಗಂದ್ರೆ ಡಾಕ್ಟರ್ ಕಡೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಬರ್ಬೇಕು, ಬಿಚ್ಚಬೇಕಲ್ಲ, ಓಪನ್ ಮಾಡ್ಬೇಕಲ್ಲ ಮತ್ತೆ. ಹಲ್ಲೆಲೂಯ. ಅದರ ಅರ್ಥ ಏನು ಗೊತ್ತಾ? ಬಿಚ್ಚಿಡು ಅದರ ಅರ್ಥ ಏನು ಗೊತ್ತಾ? ಒಳಗಡೆ ಏನು ದ್ವೇಷ ಇಟ್ಕೋಬೇಡ, ಒಳಗಡೆ ಕಹಿತನ ಇಟ್ಕೋಬೇಡ, ಮೋಸ ಮಾಡುವಂಥದ್ದು ಇಟ್ಕೋಬೇಡ, ಯಾವುದೇ ರೀತಿಯ ಗೊಂದಲಗಳನ್ನು ಇಟ್ಕೋಬೇಡ, ಅವಮಾನದ ಸಂಗತಿಗಳನ್ನು ಇಟ್ಕೋಬೇಡ. ಕೆಟ್ಟದನ್ನ ತೆಗೆದು ಬಗೆದ ಅದನ್ನು ಹೊರಗೆ ಹಾಕು. ನಿನ್ನ ಹೃದಯವನ್ನ ಶುದ್ಧಿ ಮಾಡಿಕೋ. ಆ ಹೃದಯದಲ್ಲಿ ಕರ್ತನು ತನ್ನ ಸಿಂಹಾಸನವನ್ನ ಸ್ಥಾಪಿಸುವವನು. ಹಲ್ಲೆಲೂಯ. ದೇವರೇ ನಮ್ಮ ಆಶ್ರಯ. ನಿನ್ನ ಹೃದಯವನ್ನ ಬಿಚ್ಚಿ ಹೇಳು. ಯಾರ ಮುಂದೆನೂ ಹೇಳಬೇಡ. ಎಲ್ಲರೂ ನಿನ್ನನ್ನು ಅವಮಾನ ಮಾಡೋರೆ, ಎಲ್ಲರೂ ನಿನ್ನನ್ನು ಅಪಹಾಸ್ಯ ಮಾಡೋರೆ, ನಿನ್ನ ಮುಂದೆ ನಗನಗತಾ ಮಾತಾಡ್ತಾರೆ, ಹಿಂದ್ಗಡೆ ಚೂರಿನೇ ಹಾಕ್ತಾರೆ. ಹಲ್ಲೆಲೂಯ. ನಾನು ಮೊನ್ನೆ ಯಾರೋ ಒಬ್ರು ಸ್ಟೇಟಸ್ ಇಟ್ಟಿದ್ರು, ಯಾರೋ ಒಬ್ರು ಇಟ್ಟಿದ್ರು. ಏನ್ ಗೊತ್ತಾ? ನಾನು ಇನ್ನೊಬ್ಬರ ಬಗ್ಗೆ ಕವಿತೆ ಬರೆದ್ರೆ, ಇನ್ನೊಬ್ಬರ ಬಗ್ಗೆ ಕವಿತೆ ಬರೆದ್ರೆ ಜನರು ನನ್ನ ಬಗ್ಗೆ ಕಾದಂಬರಿ ಬರೀತಾರಂತೆ. ಏನು? ನಾನು ಇನ್ನೊಬ್ಬರ ಬಗ್ಗೆ ಸಣ್ಣದಾಗಿ ಒಂದು ಕವಿತೆ ಬರೆದ್ರೆ ಜನರು ನನ್ನ ಬಗ್ಗೆ ಕಾದಂಬರಿನೇ ಬರೀತಾರಂತೆ. ಅರ್ಥ ಆಗಲಿಲ್ಲ. ನೀನು ಒಂದು ಲೈನ್ ಅಲ್ಲಿ ಬರೋದು ಮುಗಿಸಿದ್ರೆ ಒಂದು ಪೇಜ್ ತುಂಬವ್ರು ಇದಾರೆ ನಿನ್ಗೆ. ಹಲ್ಲೆಲೂಯ. ಒಂದು ಪೇಪರ್ ಒಂದು ಪೇಜೇ ತುಂಬ್ತಾರೆ ನಿನ್ ಬಗ್ಗೆ. ಅದಕ್ಕೆ ಜನರ ಮೇಲೆ ನೆಚ್ಚಿಕೆ ಇಲ್ಲ, ನಾವು ದೇವರ ಮೇಲೆ ನಂಬಿಕೆ ಇಡೋಣ. ನಿನ್ನ ಜೀವಿತದಿಂದ ಏನೆಲ್ಲ ಕಳೆದು ಹೋಗಿದೆಯೋ ಮತ್ತೆ ಜನರು ನಿನಗೆ ವಾಪಸ್ ಕೊಡಲ್ಲ, ನನ್ನ ದೇವರು ತಿರುಗಿ ಕೊಡೋದಕ್ಕೆ ಶಕ್ತನಾದವನು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರ. ಇನ್ನೊಂದು ವಾಕ್ಯವನ್ನ ನಾವು ಓದೋಣ. 142ನೇ ಕೀರ್ತನೆ 2ನೇ ವಾಕ್ಯ. ಹೃದಯವನ್ನು ಹೆಂಗೆ ಬಿಚ್ಚಬೇಕಂತ ಹೇಳ್ತಾನೆ. ನನ್ನ ಚಿಂತೆಗಳನ್ನ ಆತನ ಮುಂದೆ ಬಿಚ್ಚುವೆನು. ಏನಂತೆ? ಹೃದಯದಲ್ಲಿರುವಂತ ಎಲ್ಲಾ ಚಿಂತಾಭಾರಗಳನ್ನ ದೇವರ ಮುಂದೆ ನಾನು ಬಿಚ್ಚಿಡುತ್ತೇನೆ, ದೇವರ ಮುಂದೆ ನಾನು ಬಿಚ್ಚಿಡುತ್ತೇನೆ. ನನ್ನ ಕಷ್ಟಗಳನ್ನ ನಾನು ಆತನ ಮುಂದೆ ಅರಿಕೆ ಮಾಡಿಕೊಳ್ಳುತ್ತೇನೆ. ಹಲ್ಲೆಲೂಯ. ನನ್ನ ಕಷ್ಟ ಹೋಗಿ ಇನ್ನೊಬ್ಬರ ಮುಂದೆ ಹೇಳಿದ್ರೆ ಆಗಲ್ಲ. ಹಲ್ಲೆಲೂಯ. ನೋಡಿ, ದೇವರಿಗೋಸ್ಕರ ಜೀವ ಬಿಟ್ಟವರಿದ್ದಾರೆ, ಇದೀರಾ? ದೇವರಿಗೋಸ್ಕರ ತನ್ನ ಜೀವ ಕೊಟ್ಟವರಿದ್ದಾರೆ. ಆದ್ರೆ ತಮ್ಮ ಸ್ವಾರ್ಥಕ್ಕಾಗಿ ದೇವರನ್ನು ಬಿಟ್ಟವರು ಇದ್ದಾರೆ. ಹಲ್ಲೆಲೂಯ. ಕೇಳ್ತಿದ್ದೀರೋ? ಹಲ್ಲೆಲೂಯ. ನನಗೆ XYZ ಯಾರೋ ಭೇಟಿ ಆಗಿದ್ರು ಬೆಳಿಗ್ಗೆ. ಯಾರೋ ಒಬ್ರು ಭೇಟಿ ಆದ್ರು. ಅವ್ರೊಂದು ಮಾತು ಹೇಳಿದ್ರು, ಇಲ್ಲ ಹಿಂಗಿಲ್ಲ ಹಿಂಗಂತ ಏನೋ ಒಂದು ಅಂದ್ರು. ಈಗ ನಾನು ಅದನ್ನ ಒಡೆದು ಹೇಳಿದ್ರೆ ನೀವು ಭಾರಿ ಚಾಲಕಿ ಇದ್ರಿ, ಎಲ್ಲ ಕಂಡು ಹಿಡ್ಕೊತೀರಿ. ಹಲ್ಲೆಲೂಯ. ಅವಾಗ ನಾನಂದೆ, ಸರಿ ನಾವು ಅಂಥದ್ದೇನು ವಿಚಾರ ಮಾಡಂಗಿಲ್ರಿ, ದೇವರಿದ್ದಾರೆ ಇರ್ಲಿ ಅಂತ ಹೇಳಿ ಬಂದ್ಬಿಟ್ಟೆ. ಹಲ್ಲೆಲೂಯ. ಮನುಷ್ಯನನ್ನ ಮೆಚ್ಚಿಸುವ ಕೆಲಸ ಬೇಕಾಗಿಲ್ಲ. ನಾನು ಮಾಡೋದ್ರಿಂದ ನನ್ನ ದೇವರು ಮೆಚ್ಚಿಸ್ತಾ ಇದ್ದಾನ, ಅದು ಬಹಳ ಮುಖ್ಯ. ಜನರನ್ನ ಮೆಚ್ಚಿಸೋದಕ್ಕೆ ಮಾಡುವಂಥದ್ದು ನಿನ್ನ ನಟನೆ, ಆದ್ರೆ ದೇವರನ್ನ ಮೆಚ್ಚಿಸುವಂತ ಮಾಡುವಂಥದ್ದು ನಿನ್ನ ನಡತೆ. ನೀನು ನಟನೆ ಮಾಡಬೇಡ, ನಡತೆ ಸರಿ ಇಟ್ಕೋ. ಹಲ್ಲೆಲೂಯ. ನಿನ್ನ ಸ್ವಭಾವಗಳು ಬದಲಾಗಲಿ. ಯಾಕಂತಂದ್ರೆ ನನ್ನ ದೇವರನ್ನ ಯಾವಾಗಲೂ ಹಂಬಲಿಸುವ ಹೃದಯ ಬೇಕು. ಇಲ್ಲಿ ಹೇಳ್ತದೆ, ನನ್ನ ಕಷ್ಟಗಳನ್ನು ಆತನಿಗೆ ಅರಿಕೆ ಮಾಡುವೆ. ಹಲ್ಲೆಲೂಯ. ಯಾರ ಮುಂದೆ ಅರಿಕೆ ಮಾಡ್ತೇನೆ ನನ್ನ ಕಷ್ಟಗಳು? ದೇವರ ಮುಂದೆ ಅರಿಕೆ, ದೇವರ ಮುಂದೆ ಹಂಚ್ಕೋಬೇಕು, ದೇವರ ಮುಂದೆ ಮೊಣಕಾಲು ಹಾಕ್ಬೇಕು. ಹಲ್ಲೆಲೂಯ. ನೀವೇ ಪರೀಕ್ಷೆ ಮಾಡ್ಕೊಳ್ಳಿ, ಇವತ್ತು ನಾನು ದೇವರೊಟ್ಟಿಗೆ ಸಮಯ ಕಳೆದಿದ್ದೀನಿ, ಹಾಗಾದ್ರೆ ಹೇಗೆ ಹೃದಯ ಬಿಚ್ಚೋದು?
ಹೇಗೆ ನಿನ್ನ ಚಿಂತಾಭಾರವನ್ನು ದೇವರಿಗೆ ಹೇಳ್ತಾ ಇದೆ? ಮನಸ್ಸಿಗೆ ಬಂದಂಗ ಇಲ್ಲ, ನಿನ್ನ ದೇವರು ನಿನ್ನ ಹೃದಯವನ್ನು ಹುಡುಕ್ತಾ ಇದ್ದಾನೆ. ನಿನ್ನ ಹೃದಯದ ಇಚ್ಛೆಗಳನ್ನು ಪೂರೈಸಬೇಕಂತ ಆಸೆ ಪಡ್ತಿದ್ದಾನೆ. ಆದ್ರೆ ನಾನೇ ಹೃದಯವನ್ನ ಕಳ್ಕೊಂಡವ್ರಿಗತ್ತೆ ಓಡೋದು ಬೇಡ. ಅರ್ಥ ಆಗ್ತಾ ಇದೆಯಾ? ಯೇಸು ಸ್ವಾಮಿ 99 ಕುರಿ ಬಿಟ್ಟು ಒಂದು ಕುರಿ ಹುಡುಕಿದ್ರು ತಾನೆ, ಒಂದೇ ಕುರಿ ಹುಡುಕಿ ಹೋದ್ರು ತಾನೆ. ಅಂದ್ರೆ ಆತನ ಹೃದಯ ಎಂತದ್ದು? ಒಂದು ಕುರಿ ಹುಡ್ಕೊಂಡು ಬರೋದ್ರೊಳಗೆ 99 ಕುರಿಗಳು ಹೋಗ್ಬಿಟ್ರೆ ಅದು ಬೇಕಾಗಿಲ್ಲ. 99 ಆಲ್ರೆಡಿ ಸೇಫ್ ಆಗಿದ್ದಾವೆ. ಆದ್ರೆ ಒಂದು ಕುರಿ ಕರ್ತನಿಗೋಸ್ಕರ ಹುಡುಕ್ತಿದ್ರಿಂದ ಆ ಕುರಿಯನ್ನು ಹುಡುಕೋದಕ್ಕೆ ಹೃದಯ ತವಕ ಪಡ್ತಾ ಇದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ದೇವರ ನಾಮಕ್ಕೆ ಮಹಿಮೆ. ಜ್ಞಾನೋಕ್ತಿ 14ನೇ ಅಧ್ಯಾಯ 26ನೇ ವಾಕ್ಯ ನೋಡಿ. ಯೆಹೋವನಿಗೆ ಭಯ ಪಡುವುದರಿಂದ ಕೇವಲ ನಿರ್ಭಯ. ಯೆಹೋವನಿಗೆ ಭಯ ಪಡುವುದರಿಂದ ನಿರ್ಭಯ. ಹಾಲೆಲೂಯ್ಯ. ಆತನ ಮಕ್ಕಳಿಗೆ ಆಶ್ರಯ ಇದ್ದೇ ಇರ್ತದಂತೆ. ಹಾಲೆಲೂಯ್ಯ. ಹಾಗಾದ್ರೆ ಇಲ್ಲಿ ಯಾರಾದ್ರೂ ದೇವರಿಗೆ ಭಯ ಪಡುವಂತ ಕುಟುಂಬಗಳು ಇದ್ರೆ ದೇವರಿಗೊಂದು ಸ್ತೋತ್ರ ಮಾಡೋಣ. ನೀವು ನಿಜವಾಗಿ ದೇವರಿಗೆ ಭಯ ಪಡುವ ಕುಟುಂಬವಿದ್ರೆ ನಿಮ್ಮ ಮಕ್ಕಳಿಗೆ ದೇವರು ಆಶ್ರಯವಾಗಿದ್ದಾನೆ. ನಿಮ್ಮ ಮಕ್ಕಳನ್ನ ಕಾಪಾಡುವುದು ನನ್ನ ದೇವರಿದ್ದಾನೆ. ನೀನು ದೇವರಿಗೆ ಭಯ ಪಡೋದಾದ್ರೆ ನಿನ್ನ ಸಂತತಿಯನ್ನು ಕಾಯುವುದಕ್ಕೆ ನನ್ನ ದೇವರಿದ್ದಾನೆ. ದೂತ ಸೈನ್ಯಗಳು ನಿನಗೋಸ್ಕರ ಇದ್ದಾರೆ. ಹಾಲೆಲೂಯ್ಯ. ಯೆಶಾಯ 26 ಅದರ 4ನೇ ವಾಕ್ಯವನ್ನು ಓದೋಣ. ಯೆಹೋವನಲ್ಲಿ ಸದಾ ಭರವಸೆ ಇಡಿರಿ. ಯಾಹೂ ಅಂದ್ರೆ ಯೆಹೋವನು ಶಾಶ್ವತವಾದ ಆಶ್ರಯವಾಗಿದ್ದಾನೆ. ಇವತ್ತಲ್ಲ, ಅಷ್ಟೇ ಅಲ್ಲ, ಶಾಶ್ವತವಾದಂತ ಆಶ್ರಯಗಿರಿ, ಶಾಶ್ವತವಾದಂತ ಆಶ್ರಯ ಸ್ಥಾನ, ಶಾಶ್ವತವಾದಂತ ಕಾಯುವಂತ ಒಂದು ಸ್ಥಾನ ಯಾವುದಂತಂದ್ರೆ ಅದು ಯೆಹೋವನ ಸನ್ನಿಧಿ, ಅದು ದೇವರ ಸನ್ನಿಧಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ನಾನು ಅನೇಕರನ್ನ ನೋಡಿದ್ದೇನೆ. ಕೆಲಸಗಳು ನಾವು ಮಾಡುವಾಗ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಮ್ಮನ್ನ ನೋಡಿದ್ರೆ ಒಳ್ಳೆ ಕೆಲಸ ಮಾಡ್ತಾನಂತ ಹೇಳ್ಬೇಕು ನಮ್ಮನ್ನ. ಆ ರೀತಿಲಿ ಮಾಡ್ತಾರೆ. ಜನ ನೋಡ್ಲಿ ಅಂತ ಕೆಲಸ ಮಾಡಬಾರ್ದು. ದೇವರ ಭಯದಿಂದ ಕೆಲಸ ಮಾಡೋದಾದ್ರೆ ಜನ ನಿನಗೆ ಪೇಮೆಂಟ್ ಕೊಡ್ತಾರೆ, ನನ್ನ ದೇವರು ನಿನಗೆ ಜೀವನ ಕೊಡ್ತಾನೆ. ಹಾಲೆಲೂಯ್ಯ. ಜನ ಒಂದು ಹೊತ್ತಿನ ಊಟ ಕೊಡ್ತಾನೆ, ದೇವರು ನಿನ್ನ ಜೀವನವನ್ನೇ ಸಾಗಿಸ್ತಾನೆ. ಹಾಗಾದ್ರೆ ನೀನು ಯಾರಿಗೆ ಭಯ ಪಡ್ತಾ ಇದೀಯ? ಮನುಷ್ಯನಿಗೋ ಅಥವಾ ದೇವರಿಗೋ? ಹಾಲೆಲೂಯ್ಯ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವ ಜನರೇ, ಅದೇ ಕೀರ್ತನೆ ಆಗಲೇ ಓದಿದೀವಲ್ಲ, 1-2ನೇ ವಾಕ್ಯ ಬಹಳ ಸುಂದರವಾಗಿ ಹೇಳ್ತದೆ. 62ನೇ ಕೀರ್ತನೆ ಅದರ 1 ಮತ್ತು 2 ವಾಕ್ಯಗಳು ಬಹಳ ಸುಂದರವಾಗಿ, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು. ಹಾಲೆಲೂಯ್ಯ. ದೇವರನ್ನ ನಂಬಿ ಶಾಂತವಾಗಿರುವುದು. ಹಾಲೆಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸಮ್ಮುಖದಲ್ಲಿ ಯಾವಾಗ ನೀನು ಹೃದಯವನ್ನ ಬಿಚ್ಚಿ ಮಾತಾಡ್ತೀಯೋ, ಎಷ್ಟು ದೇವರಿಗೆ ನೀನು ಹತ್ತಿರವಾಗ್ತೀಯೋ ಅಷ್ಟೇ ನಿನ್ನ ಆಸೆಯನ್ನ ದೇವರು ನೆರವೇರಿಸ್ತಾನೆ. ನೀನ್ ದೇವರಿಗೆ, ಮನುಷ್ಯರಿಗೆ ಬೇಡ, ಮನುಷ್ಯರಿಗೆ ಹತ್ತಿರ ಆಗ್ಲೇ ಬೇಡ ಹಂಗಂತೇಳಿ ಬರೀ ಜಗಳ ಆಡ್ಕೋತ ಹೋಗ್ಬೇಡ್ರಿ. ಅದಕ್ಕಲ್ಲ, ಅಂದ್ರೆ ಮನುಷ್ಯನಿಗೆ ಹತ್ತಿರ ಅಂತಂದ್ರೆ ಅವರಿಂದ ಏನು ಎದುರು ನೋಡ್ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ಮನುಷ್ಯನಿಂದ ಎದುರು ನೋಡ್ಬೇಡ, ಆದ್ರೆ ಪ್ರೀತಿ ತೋರಿಸು. ಆದ್ರೆ ದೇವರಿಂದ ಎದುರು ನೋಡು. ನಿನ್ನ ಆಸೆಯನ್ನು ಆತನೇ ನೆರವೇರಿಸ್ತಾನೆ, ನಿನ್ನ ಇಷ್ಟಾರ್ಥಗಳನ್ನ ಆತನು ನೆರವೇರಿಸ್ತಾನೆ. ಹಾಲೆಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ರಕ್ಷಣೆಯು ದೇವರಿಂದಲೇ, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು. ಅವಾಗ ಒಂದು ಬಿರುಗಾಳಿ ಬರ್ತದೆ ನೋಡ್ರಿ. ಹೋದ್ ಸಂಡೆ ಹೇಳಿದ್ದೆ. ಅಲ್ಲೆಲ್ಲೂಯ್ಯ. ಮನೆ ಚೆನ್ನಾಗಿ ಕಟ್ಟಲ್ಪಟ್ಟಿದ್ರೆ ಎಂತ ಬಿರುಗಾಳಿ ಬಂದ್ರು ಅದು ಅಲ್ಲಾಡೋದಿಲ್ಲ. ಇಲ್ಲಿ ದೇವರು ಹೇಳ್ತಾನೆ, ದೇವರೇ ನಿನಗೆ ರಕ್ಷಕ, ದೇವರೇ ನಿನಗೆ ಗುರಾಣಿ, ದೇವರೇ ನಿನಗೆ ಎಲ್ಲವೂ ಆಗಿರೋದ್ರಿಂದ ಅಪ್ಪಿ ತಪ್ಪಿ ಒಂದು ಏನಾದ್ರೂ ಬಿರುಗಾಳಿ ಬಂದ್ರೆ ನಾನು ಮಾತ್ರ ಕದಲೋದಿಲ್ಲ. ಯಾಕೆ ಗೊತ್ತಾ? ನಾನಿರೋದು ದೇವರ ಹಸ್ತದ ಕೆಳಗೆ. ಹಾಲೆಲೂಯ್ಯ. ಯಾಕೆ ಕದಲೋದಿಲ್ಲ? ನಾವು ದೇವರ ಹಸ್ತದ ಕೆಳಗಡೆ. ಮೊನ್ನೆ ನಾವು ಒಂದು ಗಾಳಿ ಬಂತ್ರಿ, ಮೊನ್ನೆ ಒಂದು ಗಾಳಿ ಬಂತು. ಏನ ಗಾಳಿ ರೀ? ಹಾಲೆಲೂಯ್ಯ. ನಾವೆಲ್ಲರೂ ಪ್ರಾರ್ಥನೆ ಮುಗಿಸಿದ ಮೇಲೆ ಏನೋ ಇರಾನ್ದವ್ರು ಇಲ್ಲೇ ಬಾಂಬ್ ಹಾಕ್ಬಿಟ್ಟಾರ ಅಂತ ತಳಸ್ಬಿಡ್ತಾರೆ ನಮಗೆ.
ಅಲ್ಲೆಲ್ಲೂಯ್ಯ. ಆ ಗಾಳಿ ಸೌಂಡ್, ರಾಕೆಟ್ ಸೌಂಡ್ ಬಂದಾಗ ಸ್ವಯ್ ಅಂತ ಬರೋದು, ಈ ಕಡೆದು ಆ ಕಡೆ ಒಂದು ತಗಡೆ ಹಾರಿ ಧೊರಲ್ ಅಂತ ಬೀಳೋದು. ಮಿಸ್ಸಸ್ಸೇ ಹೇಳಿದ್ರು. ಏನ್ ಹೇಳಿದ್ರು ಗೊತ್ತಾ? ನಮ್ಮ ಮನೆ ತಗಡೆ ಏನಾಗ್ಯಾವೇನು. ಅಲ್ಲೆಲ್ಲೂಯ್ಯ. ಯಾಕಂತಂದ್ರೆ ನಮ್ಮ ಮನೆ ತಗಡೆ ಏನ, ಅದಕ್ಕೆ ನಾನು ಅವ್ರ ಒಂದು ಉತ್ತರ ಹೇಳಿದ್ದೆ, ಇದ್ರೂ ಸ್ತೋತ್ರ, ಹೋದ್ರು ಸ್ತೋತ್ರ, ಏನು ವಿಚಾರ ಇಲ್ಲ. ದೇವರಿದ್ದಾನಲ್ಲ, ಇದ್ರೂ ನಾವೇನಾರು ಮಾಡಕ್ಕಾಗತ್ತಾ? ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಎಷ್ಟು ಕಷ್ಟಪಟ್ಟು ಕಟ್ಟಿದ್ದು ನೀನ್ ಕಟ್ಟಿರ್ಬೋದು, ಕೊಟ್ಟದೀಯ. ಹಲ್ಲೆಲೂಯ್ಯ. ಹಂಗಂದ್ರೆ ಸರಿ ಕಟ್ಟಿರ್ಲಿಕ್ಕಿಲ್ಲ, ಕಿತ್ಕೊಂಡು ಹೋಗಿದ್ ಹೊಸದ್ ಇನ್ನೊಂದು ಕಟ್ಟೋಣ. ದೇವರೇನಾದ್ರೂ ಒಂದು ಮಾಡ್ತಾನೆ. ಹಲ್ಲೆಲೂಯ್ಯ. ನಮ್ ಶೆಡ್ಡಿನ ಪತ್ರೇಶ್ ನೋಡ್ಬೇಕ್ರಿ. ಅವತ್ತು ಬಂದ್ವಿ, ಸೀದಾ ಬಂದ್ವಿ, ಹೊರಗಿಂದ ಚೆನ್ನಾಗಿ ಕಾಣುತ್ತದೆ. ಏನು ಆಗಿಲ್ಲ ಬಿಡೋ ಮಾತಾಡ್ಕೊತ ಹೋಗಿವಿ. ಬಾಗಲ ನೋಡಿದ್ವಿ, ಏನೂ ಆಗಿಲ್ಲ ಅಂತಂದ್ವಿ. ಹೀಗೆ ನೋಡ್ತೀನಿ, ಇಲ್ಲ ಒಂದು. ಹಲ್ಲೆಲೂಯ್ಯ. ಒಂದು ಇಲ್ಲ. ಬೆಳಿಗ್ಗೆ ಬಂದು ನೋಡಿದ್ರೆ 2 ಹೊಲ ದಾಟಿ ಹೋಗ್ಬಿದ್ದಿದೆ. ಯಾಕೆ ಅಂತಂದ್ರೆ ನಮ್ದಲ್ಲ. ಇದ್ರು ಅಷ್ಟೇ, ಹೋದ್ರು ಅಷ್ಟೇ. ದೇವ್ರು ಕೊಟ್ರು, ದೇವ್ರು ತಗೊಂಡ್ರು. ಯೋಗನ್ ನಂಗೆ ಒಂದ್ ಡೈಲಾಗ್ ಹೊಡ್ಕೊತ ಹೋಗ್ಬಿಡುದು ಅಷ್ಟೇ. ಹಲ್ಲೆಲೂಯ್ಯ. ದೇವರು ಯಾವತ್ತು ನಮ್ಮ ಜೀವಿತದಲ್ಲಿ ಒಳ್ಳೇದು ಮಾಡ್ತಾರೆ. ಇದ್ದದ್ದು ಕೆಟ್ಟ ಹೋಯ್ತಾ, ಇದ್ದದ್ದು ಸ್ತೋತ್ರ, ಹೋದದ್ದು ಸ್ತೋತ್ರ. ಏನು ಮಾಡಕ್ಕಾಗತ್ತೆ? ದೇವರು ಕೊಟ್ಟದ್ದು ನಾವು ಸಂತೋಷವಾಗಿ ಅನುಭವಿಸೋಣ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರ. ಆಸೆ ಆಕಾಂಕ್ಷೆಗಳು ಯಾವುದೂ ಅಲ್ಲ. ದೇವರು ಯಾರಿಗೂ ಅಪಾಯ ಮಾಡಲ್ಲ. ಆದ್ರೆ ಕೆಲವೊಂದು ಡ್ಯಾಮೇಜ್ ಆಗ್ಬಹುದು, ಕೆಲವೊಂದು ಆಗ್ಬಹುದು. ಆದ್ರೆ ನನ್ನ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಅನ್ನೋದನ್ನ ಮರಿಬೇಡ್ರಿ. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದ. ನಾವು ಎಲ್ಲರ ಹಂಗಲ್ಲ. ಆದ್ರೆ ನಮಗೆ ನಷ್ಟವಾದಂಗೆ ಕಾಣ್ತದೆ. ನಷ್ಟವಾದರೂ ದೇವರ ಚಿತ್ತವೇ ನೆರವೇರ್ತದೆ, ದೇವರ ಉದ್ದೇಶ ನೆರವೇರ್ತದೆ. ಹಲ್ಲೆಲೂಯ್ಯ. ಅದನ್ನು ಯಾವತ್ತು ನಾವು ಅದನ್ನ ಪಾಸಿಟಿವ್ ಆಗಿ ಅದನ್ನು ತಗೋಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಓಕೆ, 11ನೇ ವಾಕ್ಯ ನೋಡ್ರಿ. ಸರ್ವ ಅಧಿಕಾರ ದೇವರದು. ನಂದೇನೈತಿ? ನಿಂದೇನಾರ ಇದೆಯಾ ಇಲ್ಲಿ? ಹಲ್ಲೆಲೂಯ್ಯ. ಏನಾದ್ರೂ ಇದೆಯಾ? ಏನೂ ಇಲ್ಲ. ಸರ್ವಾಧಿಕಾರವು ದೇವರದೇ, ದೇವರದೇ. ಭೂಮಿಯು ದೇವರದೇ, ಆಕಾಶ ದೇವರದೇ, ಸೂರ್ಯ ಚಂದ್ರ ನಕ್ಷತ್ರಗಳು, ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ದೇವರದೇ. ನಿನ್ನ ಒಳಗಡೆ ಶ್ವಾಸ ಇದೆಯಲ್ಲ, ಅದು ದೇವರದೇ. ಹಲ್ಲೆಲೂಯ್ಯ. ಎಲ್ಲದಕ್ಕೂ ನನ್ನನ್ನ ಸೇರಿಸಿಕೊಂಡು ಇರುವುದೆಲ್ಲದಕ್ಕೂ ಅಧಿಕಾರಿ ಯಾರಾಗಿದ್ದಾನೆ? ದೇವರಾಗಿದ್ದಾನೆ. ನಿನಗೆ ನಷ್ಟ ಆಗಿದ್ದು ದೇವರಿಗೆ ನಷ್ಟ ಆತಂಗೆ ತಾನೆ, ಹೌದು ತಾನೆ? ಹಾಗಾದ್ರೆ ದೇವರು ಇನ್ನೂ ಚಲೋದು ಕೊಡ್ತಾನೆ, ಒಳ್ಳೇದು ಕೊಡ್ತಾನೆ. ಹಲ್ಲೆಲೂಯ್ಯ. ಸರ್ವಾಧಿಕಾರವು ದೇವರದೇ ಎಂದು ದೇವರು ಒಮ್ಮೆ ಅಲ್ಲ, ಅಂದ್ರೆ ಅದರ ಅರ್ಥ ಪ್ರೂವ್ ಮಾಡಿ ಮಾಡಿ ಹೇಳ್ತಾನೆ. ನೀವು ಟೆನ್ಷನ್ ತಗೋಬೇಡಿ, ನಾನಿದ್ದೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ. ಆದ್ರೆ ನಾವು ತಲೆ ಕೆಡಿಸ್ಕೊಳ್ಳೋಕೆ ಜಾಸ್ತಿ ಹೋಗ್ತೀವಿ. ದೇವ್ರು ಹೇಳ್ತಾನೆ, ತಲೆ ಕೆಡಿಸ್ಕೋಬೇಡ, ನಾನು ಅದೇನಂತಂದ್ರು ಮಾತು ಕೇಳಲ್ಲ. ಹಲ್ಲೆಲೂಯ್ಯ. ದೇವರಿದ್ದಾನೆ ನಮ್ಮ ಜೊತೆ. ನಮ್ಮ ಜೊತೆ ದೇವರಿದ್ದಾನೆ ಅಂತ ಅನ್ನೋರು ಯಾರಾದ್ರೂ ದೇವರಿಗೆ ಒಂದು ಸ್ತೋತ್ರ ಮಾಡಿದ್ರೆ? ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಇವತ್ತು ಪಕ್ಕದಲ್ಲಿದ್ದವ್ರಿಗೆ, ಇವತ್ತು ಬಿದ್ದಿದ್ದೀನಿ. ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ಇವತ್ತು ಬಿದ್ದಿದ್ದೀನಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎದ್ದು ಹೇಳ್ತೀನಿ. ಹಲ್ಲೆಲೂಯ್ಯ. ಇವತ್ತು ನನ್ನ ಪರಿಸ್ಥಿತಿ ಕೆಟ್ಟಿದೆ, ಬದಲಿಸೋ ನನ್ನ ದೇವರಿದ್ದಾನೆ. ಹಲ್ಲೆಲೂಯ್ಯ. ಸರ್ವಾಧಿಕಾರ ನನ್ನ ದೇವರದೇ, ಎಲ್ಲವೂ ನನ್ನ ದೇವರದೇ. ಹಲ್ಲೆಲೂಯ್ಯ. ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿ ಒಬ್ಬೊಬ್ಬನಿಗೆ ಅವನವನ ನಡತೆಗೆ ಕೃತ್ಯಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನ ನಿನ್ನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಿ ಸ್ವಾಮಿ. ಎಲ್ಲಿದೆ? ದೇವರ ಕೈಯಲ್ಲಿ. ಹಲ್ಲೆಲೂಯ್ಯ. ಪ್ರತಿಫಲ ದೇವರಿಟ್ಟಿದ್ದಾನೆ, ದೇವರ ಕೈಯಲ್ಲಿ ಪ್ರತಿಫಲ ಇಟ್ಟಿದ್ದಾನೆ. ಇಲ್ರಿ, ನನಗೆ ನಷ್ಟ ಆಯ್ತು, ಅವ್ರು ನನಗೆ ಅಷ್ಟು ನಷ್ಟ ಮಾಡಿಬಿಟ್ರು, ಅವರು ಅಷ್ಟು ನಷ್ಟ ಮಾಡಿದ್ರಲ್ಲ, ಪರಲೋಕ ನಿನಗೋಸ್ಕರ ಇದೆ, ತುಂಬಿಸಿ ಕೊಡ್ತಾನೆ. ನೀನು ಒಂದೇ ಒಂದು ಹನ್ನಳ ಹಾಗೆ ಹೃದಯವನ್ನ ತೆರೆದುಕೊ. ಹನ್ನಳ ಹಾಗೆ ಹೃದಯದಿಂದ ದೇವರನ್ನ ಬೇಡು. ಹನ್ನಳಂತೆ ಹೃದಯವನ್ನ ನೀನು ಕೂಗು, ನಿನ್ನ ದೇವರು ಉತ್ತರವನ್ನ ಕೊಡ್ತಾನೆ. ಹಲ್ಲೆಲೂಯ್ಯ. ಧರ್ಮೋಪದೇಶ ಕಾಂಡಕ್ಕೆ ಹೋಗೋಣ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 2 ಮತ್ತು 4ನೇ ವಾಕ್ಯ. 2ನೇ ವಾಕ್ಯ ಓದಿ ನಂತರ 4. ನನ್ನ ಉಪದೇಶವು ಹಸಿ ಹುಲ್ಲಿನ ಮೇಲೆ. ಕೇಳ್ತಿದ್ರ? ಈಗ ಉಪದೇಶ ಕೇಳ್ತಿದ್ದೀರಾ? ವಾಕ್ಯ ಕೇಳ್ತಾ ಇದ್ದೀರಾ? ಈ ಉಪದೇಶ ಹೆಂಗ್ ಗೊತ್ತಾ?
ಹಸಿ ಹುಲ್ಲಿನ ಮೇಲೆ ಮಂಜು ಬಿದ್ದಂಗೆ. ಬೆಳಿಗ್ಗೆ ಎದ್ದ ತಕ್ಷಣ ಹುಲ್ಲಿನ ಮೇಲೆ ನೀರು ನಿಂತಿರ್ತದೆ, ನೋಡಿದೀರಾ? ಹುಲ್ಲಿನ ಮೇಲೆ ನೀರು ನಿಂತಿರ್ತದೆ, ನೋಡಿದೀರಾ? ಮಳಿ ಬಂದಿಲ್ಲ, ಎಲ್ಲಿಂದ ಬಂತದು? ಮಳಿನೇ ಬಂದಿಲ್ಲ, ನೀರ್ ಹೆಂಗ್ ನಿಂತದ್ರ ಮೇಲೆ? ಹಲ್ಲೆಲೂಯಾ. ಮಂಜು ಬಿದ್ದಿದೆ. ಹಲ್ಲೆಲೂಯಾ. ಕಣ್ಣಿಗೆ ಕಾಣಲ್ಲ, ನಿನ್ನ ಕಣ್ಣು ಮುಂದೆ ನಿನ್ನ ನಿತ್ರು ಕೂಡ ಅದು ನಿನ್ಗೆ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ನೀರು ಶೇಖರಣೆ ಹೆಂಗಾಗತ್ತೋ ನಿನ್ನ ಆಶೀರ್ವಾದ ಕೂಡ ಹಾಗೆ ನಿನ್ನ ಮೇಲೆ ಶೇಖರಣೆ ಆಗ್ತದೆ. ಹಲ್ಲೆಲೂಯಾ. ನನ್ನ ಉಪದೇಶವು ಹಸಿ ಹುಲ್ಲಿನ ಮೇಲೆ ಮೆಲ್ಲಗೆ ಸುರಿಯುವ ಮಳೆಯಂತೆ, ತುಂತುರು ಮಳೆಯಂತೆ ತಣ್ಣಗಿರುವುದು. ಹಲ್ಲೆಲೂಯಾ. ಅದು ನಿನಗೆ ಅರ್ಥ ಆಗೋದಿಲ್ಲ, ಬಹಳ ಸೂಕ್ಷ್ಮವಾಗಿ ಅದು ನಿನ್ನನ್ನು ಬೆಳೆಸ್ತದೆ. ಒಂದಿನ ಗೊತ್ತಾಗತ್ತೆ, ನಾನು ಹೆಂಗ ಇಲ್ಲಿ ತನಕ ಬೆಳೆದು ಬಂದೀನಿ, ಗೊತ್ತಾಗಲ್ಲ. ಆ ರೀತಿಯಲ್ಲಿ ದೇವರು ನಿನ್ನನ್ನು ಬೆಳೆಸ್ತಾನೆ, ಅದು ನಿನಗೆ ಗೊತ್ತೇ ಆಗೋದಿಲ್ಲ. ಮುಂದೆ 4ನೇ ವಾಕ್ಯ. ನಮಗೆ ಶರಣಾದ ದೇವರು ಒಂದು ಕುಂದಿಲ್ಲ, ಏನಿಲ್ಲ, ಒಂದು ದೋಷವಿಲ್ಲ. ದೇವರ ಮಾಡುವ ಕೆಲಸದಲ್ಲಿ ಏನಿಲ್ಲ, ಒಂದು ಕುಂದಿಲ್ಲ, ಕೆಲಸ ಯಾವ ದೋಷವೂ ಇಲ್ಲ. ನ್ಯಾಯವಾದದ್ದೇ. ದೇವರು ಏನೆಲ್ಲ ಮಾಡ್ತಾನೋ ನಾನ್ ನಂಬ್ಕೊಳ್ತೀನಿ, ಅದು ನ್ಯಾಯವಾದದ್ದೇ. ಒಂದ್ ವಿಷಯ ಅಲ್ಲ, ನಾವ್ ಇಲ್ಲಿ ನಿಂತೀವಲ್ಲ, ನಿತ್ತಲೆ ಈಗ ಸತ್ತು ಬಿದ್ರು ಅದು ನ್ಯಾಯವಾಗೆ. ನಾನು ದೇವರ ಅನ್ಯಾಯ ಮಾಡೋದಿಲ್ಲ. ಕೆಲವರು ಅಂತಾರೆ, ಉದಾಹರಣೆಗೆ ಹೇಳ್ತೇನೆ, ಯಾರಾದ್ರೂ ಒಬ್ರು ಸಭೆಯಲ್ಲಿ ಏನೋ ನಡೆದು ಬಿಡ್ತಂತಂದ್ರೆ, ಚರ್ಚಿಗೆ ಹೋದ್ನನ್ರಿ, ಯಾಕೆ ನಡಿಬೇಕಾಗಿತ್ತು? ಚರ್ಚ್ನಾಗಿದ್ನಲ್ಲ, ಯಾಕೆ ನಡಿಬೇಕಾಗಿತ್ತು? ನೀನ್ ಯಾರ ಪ್ರಶ್ನೆ ಕೇಳಕ್ಕೆ? ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದು? ದೇವರ ಜೀವ ಕೊಟ್ಟ, ತಾನೇ ತಗೊಂಡ, ಅಷ್ಟೇ. ನಮ್ ಕೈಯಾಗೇನಿದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಇವತ್ತು ಸರಿಯಾಗಿ ಇಟ್ಕೊಡ್ರಿ, ದೇವರು ನನ್ನ ಜೀವಿತದಲ್ಲಿ ಏನೆಲ್ಲ ಮಾಡ್ತಾನೋ, ನನಗೆ ಆರೋಗ್ಯ ಇದ್ರೂ ಸ್ತೋತ್ರ, ಅನಾರೋಗ್ಯ ಇದ್ರೂ ಸ್ತೋತ್ರ, ನಾವು ನಿತ್ರೂ ಸ್ತೋತ್ರ, ಬಿದ್ರೂ ಸ್ತೋತ್ರ, ನಾವು ಎಂತ ಪರಿಸ್ಥಿತಿಯಲ್ಲಿ ಇದ್ರೂ ಸ್ತೋತ್ರ. ಯಾಕಂತಂದ್ರೆ ನನ್ನ ದೇವರು ನನಗೆ ನ್ಯಾಯವಾಗಿ ನಡೆಸ್ತಾನೆ. ನನ್ನ ದೇವರು ನ್ಯಾಯಾಧೀಶನು, ಅನ್ಯಾಯ ಮಾಡೋದಿಲ್ಲ, ಅನ್ಯಾಯ ಮಾಡೋದಿಲ್ಲ. ಕೆಲವೊಬ್ರು ಹೇಳ್ತಾರೆ, ಸತ್ತವ್ರ ಮನ್ಯಾಗ ಕೇಳ್ಬೇಕು, ದೇವರು ಬಹಳ ಅನ್ಯಾಯ ಮಾಡಿಬಿಟ್ಟ. ಸತ್ತವ್ರ ಮನ್ಯಾಗ ಕೇಳ್ಬೇಕ್ರಿ ಮಾತು, ದೇವರು ಬಹಳ ಅನ್ಯಾಯ ಮಾಡಿಬಿಟ್ಟ. ಯಾಕೆ ಅಂದ್ರೆ ಅವ್ನು ಸತ್ತ ಅಲ್ಲ, ಅದಕ್ಕೆ. ಹಲ್ಲೆಲೂಯಾ. ನೀನ್ ಇಡೀ ಊರಿಗೆ ಅನ್ಯಾಯ ಮಾಡಿದ, ಯಾರಿಗೂ ಗೊತ್ತಾಗಿಲ್ಲ. ಅನ್ಯಾಯ ಮಾಡಿದ್ನ. ದೇವರು ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ನನ್ನ ದೇವರು ನ್ಯಾಯವಾಗಿ ಮಾಡ್ತಾನೆ. ಏನೇ ನಡೆದ್ರು ನ್ಯಾಯವಾಗಿ ನಡೀತದೆ. ಹಲ್ಲೆಲೂಯಾ. ಆತನು ನಿರ್ವಂಚಕನಾದಂತ ನಂಬಿಗಸ್ತ ದೇವರು. ಆತನು ನಂಬಿಗಸ್ತನು, ಯಾವ ವಂಚನೆಯು ಮೋಸ ಮಾಡುವಂಥದ್ದು ಆತನಿಗಿಲ್ಲ. ನ್ಯಾಯವಾದದ್ದೆಲ್ಲವನ್ನ ಆತನು ಕೊಡ್ತಾನೆ. ನೀತಿ ಉಳ್ಳವನು, ಆತನು ನೀತಿವಳ್ಳನು, ಯಥಾರ್ಥವನ್ನು ಆಗಿದ್ದಾನೆ. ಆತನು ಯಥಾರ್ಥನಾಗಿದ್ದಾನೆ. ನೀ ಹೇಳ್ದಂಗೂ ಕುಣಿಯಲ್ಲ, ನಾ ಹೇಳ್ದಂಗೂ ದೇವರು ಕುಣಿಯಲ್ಲ. ಹಲ್ಲೆಲೂಯಾ. ನಾನು ಹೇಳ್ದಂಗ ದೇವರು ಮಾಡೋಲ್ಲ, ಆದ್ರೆ ದೇವರು ಹೇಳಿದ ಹಾಗೇನೆ ನಡೆಯೋದು. ದೇವರೇನು ಹೇಳ್ತಾನೋ ಅದೇ ನಡೆಯುದು. ಯಾರಿಂದಲೂ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಯೋಬ ಪುಸ್ತಕದಲ್ಲಿ 13ನೇ ಅಧ್ಯಾಯದ 15ನೇ ವಾಕ್ಯ. ಸಾಕ್ರಿ, ಇಲ್ಲಿ 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 ನನ್ನ ಕಡೆ ಕಮ್ಮಿ, ಮುಂದೆ ಓದ್ಬೇಡ್ರಿ, ಮುಂದೆ ಓದ್ಬೇಡ್ರಿ. ಇವನ್ ಹೇಳ್ತಾನೆ, ಯೋಬ ರೋಗದಲ್ಲಿ ಬಿದ್ದು ಹೇಳ್ತಾನೆ, ಆಹಾ, ದೇವರು ನನ್ನನ್ನು ಕೊಲ್ಲುವನು. ಒಂದು ಸ್ತೋತ್ರ ಬರ್ಲಿಲ್ಲ. ಹಲ್ಲೆಲೂಯಾ. ಏನ್ ಹೇಳ್ತಾನೆ ಯೋಬ ಗೊತ್ತಾ? ಆಹಾ, ದೇವರೇ ನನ್ನನ್ನ ಕೊಲ್ಲುವನು. ಯೋಬ ಹೇಳ್ತಾನೆ, ಆಹಾ, ದೇವರೇ ನನ್ನನ್ನ ಕೊಲ್ಲುವನು, ಅದಕ್ಕಾಗಿ ಕಾದಿರ್ತೇನೆ. ಒಂದ್ ನಿಮಿಷ ನೋಡ್ರಿ, ಏನ್ ಹೇಳ್ತಾನೆ ಯೋಬನ ಮಾತನ್ನ ನೋಡ್ರಿ. ದೇವರೇ ನನ್ನನ್ನು ಕೊಲ್ತಾನೆ, ಆ ಕೊಲ್ತಾನಲ್ಲ, ಆ ದಿನಕ್ಕಾಗಿ ಕಾಯ್ತಾ ಇದೀನಿ. ಸಿಲೆ ಮಾಡ್ತಾರಲ್ಲ, ಭಾರಿ ಟ್ಯಾಲೆಂಟ್ ಇವನು, ಭಾರಿ ಟ್ಯಾಲೆಂಟ್. ಅವಾಗ ಏನ್ ಮಾಡಿದ್ ಗೊತ್ತಾ, ಆ ಸಿಲೆ ಮಾಡೋವನಿಗೆ ಈ ಮರಣ ದೂತ ಅವನು ಸಾಯಿಸ್ಕ್ ಬರ್ತಾನಲ್ಲ, ಅವನು ಹೇಳಿದ್ನಂತೆ. ಅವನು ಹೇಳ್ತಾನೆ, ನೀನು ನಾಳೆ ಸಾಯ್ತಿ, ನೀ ರೆಡಿ ಆಗಿರಿ, ಬರ್ತೀನಿ ನಾಳೆ ಅಂತ ಹೇಳಿ ಹೋದ. ಹಲ್ಲೆಲೂಯಾ. ನಾನು ನಿನ್ನ ನಾಳೆ ಕರ್ಕೊಂಡು ಹೋಗ್ತೀನಿ, ರೆಡಿ ಆಗಿರ ಅಂತ ಹೇಳಿ ಹೋದ.
ಆದ್ರೆ ಇವ್ ರಾತ್ರಿ ರಾತ್ರಿ ಪ್ಲಾನ್ ಮಾಡಿಟ್ಟ. ಏನ್ ಗೊತ್ತಾ, ಸೇಮ್ ಅವ್ ಹೆಂಗದನಲ್ಲ ಹಂಗೆ ಬಡ ಬಡ ಮೂರ್ತಿ ಕೆತ್ತೋದು ಇಟ್ಬಿಟ್ಟ, ಫುಲ್ ಇದ್ಬಿಟ್ಟ. ಅದ್ರ ಮನೆಯಾಗ ಇವನು ಹೋಗಿ ನಿಂತ್ಬಿಟ್ಟ. ಅವ್ ಬಂದ, ಯಾರಿಗ್ ಕರ್ಕೊಂಡು ಹೋಗ್ಬೇಕಂತ ಕನ್ಫ್ಯೂಸ್. ಎಲ್ಲ ಸೇಮ್ ಇದೆ, ಎಲ್ಲ ಸೇಮ್ ಇದೆ, ಕನ್ಫ್ಯೂಸ್ ಆಗ್ಬಿಡ್ತು. ಕನ್ಫ್ಯೂಸ್ ಹೆಂಗಪ್ಪ ಇದು ಅಂತ ವಿಚಾರ ಮಾಡಿದ. ಎಲ್ಲರೂ ಸೇಮ್ ಟು ಸೇಮ್ ಹೆಂಗೆ ನಿಂತಿದ್ದಾರೆ, ಒಂದು 110 ನಿಂತಿದಾವ ಹಂಗೆ. ಅವ್ರ ಮಧ್ಯೆ ಇವನು ನಿಂತಾನೆ. ಮುಟ್ಟು ನೋಡಿದ್ರು ಅಳಗಡಲ್ಲ ಇವನು. ಟ್ರೈ ಮಾಡಿದಾನೆ, ಎಲ್ಲ ಟ್ರೈ ಮಾಡಿದಾನೆ. ಇವನು ಶಿಲೆ ನಿಂತಂಗೆ ನಿಂತ್ಬಿಟ್ಟಿದ್ದಾನೆ. ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಏನ್ ಮಾಡ್ಬೇಕಂತ ತಲೆ ಕೆಟ್ಬಿಡ್ತು. ಯಾಕಂದ್ರೆ ಕರ್ಕೊಂಡೇ ಹೋಗ್ಬೇಕು ಇವನು. ಅವಾಗ ಒಂದ್ ಸ್ವಲ್ಪ ತಲೆ ಓಡಿಸ್ತಾನ. ಹಿಂಗೆ ಒಂದು ಡೈಲಾಗ್ ಹೊಡಿತಾನ ಅವನು. ಏನ್ ಗೊತ್ತಾ, ಎಷ್ಟು ಸುಂದರವಾಗಿ ಮಾಡಿದಾನ್ರಿ, ಇದನ್ನ ಮಾಡಿದವನು ಯಾರು ಅಂತ ನಾನಂತ ಕೈ ಎತ್ಬಿಟ್ಟ. ಬಾ ಇಲ್ಲಿ ಕರ್ಕೊಂಡು ಹೋಗ. ಹಲ್ಲೆಲೂಯಾ. ಕೆಲವೊಂದ್ ಸಾರಿ ನಮ್ ಬುದ್ಧಿವಂತಿಕೆ ಹೆಂಗಿರ್ತಾವ, ಇದಕ್ಕೆ ಇವನು ಹೇಳ್ತಾನೆ, ಯೋಬ ಆ ದಿನಕ್ಕಾಗಿ ಕಾಯ್ತಾ ಇದ್ದಾನೆ, ಮರಣ ದಿನಕ್ಕಾಗಿ ಕಾಯ್ತಾ ಇದ್ದಾನೆ. ಅಂದ್ರೆ ಅವನು ಸಂತೋಷ ಪಡ್ತಾ ಇದ್ದಾನೆ ಸಾಯೋದಕ್ಕೆ. ನಾವು ಬದುಕಕ್ಕೆ ಸಂತೋಷ ಪಡ್ತೀವಿ. ಹಲ್ಲೆಲೂಯಾ. ಸಾಯೋದಕ್ಕೆ ಸಂತೋಷ ಪಡ್ತಾನೆ. ನೋಡಿ, ಆಹಾ, ಆತನು ನನ್ನನ್ನು ಕೊಲ್ಲುವನು, ಆತನೇ ನನಗೆ ಕೊಲ್ತಾನೆ. ನನಗೆ ಈ ಲೋಕದಲ್ಲಿ ಯಾವುದು ರೋಗನು ಕೊಲ್ಲಲ್ಲ, ಯಾವ ಶಕ್ತಿನೂ ನನ್ನ ಕೊಲ್ಲೋದಕ್ಕಾಗೋದಿಲ್ಲ, ಯಾವ ಮಾಟ ಮಂತ್ರದ ಬಲನು ನನಗೆ ಕೊಲ್ಲೋದಕ್ಕಾಗೋದಿಲ್ಲ. ಕೊಲ್ಲೋದಾದ್ರೆ ಅವನು ಒಬ್ಬನೇ ಕೊಲ್ಲೋದು. ಹಲ್ಲೆಲೂಯಾ. ಆತನೊಬ್ಬನೇ ಕೊಲ್ಲೋದು. ಆತನು ಕೊಲ್ಲೋ ದಿನದಲ್ಲಿ, ಅಂದ್ರೆ ಆತನ ಸಾಯಿಸೋ ದಿನದ ಕನ್ನ ನಾನು ಎದುರು ನೋಡ್ತಾ ಇದ್ದೇನೆ. ಆತನ ಕರೀತಾ ಇದ್ದಾನ, ಆ ದಿನವನ್ನ ನಾನು ಎದುರು ನೋಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆದ್ರೆ ಎರಡನೇ ಲೈನ್ ಇದೆ ನೋಡಿ, ಎರಡನೇ ಲೈನು ಬಹಳ ಆಶ್ಚರ್ಯವಾಗಿದೆ. ನೋಡಿ ಏನ್ ಹೇಳ್ತಾನೆ ಅವನು, ಆದರೂ, ನೋಡಿ ಅಲ್ಲಿ ಮಾತಿದೆ, ಆದರೂ ನಾನು ಸಾಯ್ತೇನೆ, ಆತನೇ ಕೊಲ್ಬೇಕು, ಸಾಯೋದಕ್ಕೆ ನಾನು ಸಿದ್ಧವಾಗ್ತಾ ಇದ್ದೀನಿ, ರೆಡಿ ಆಗ್ತಾ ಇದ್ದೀನಿ. ಆದರೂ ನನ್ನ ನಡತೆಯಿಂದ ನನ್ನ ದೇವರಿಗೆ ಒಳ್ಳೆಯವನ್ನ ತೋರಿಸ್ಕೊತೀನಿ. ಎಂತ ಮಾತ್ರಿ. ಹಲ್ಲೆಲೂಯಾ. ಸಾಯೋದಕ್ಕೆ ಸಿದ್ಧ, ಆ ದಿನ ನಾನು ಎದುರು ನೋಡ್ತೀನಿ. ಆದ್ರೂ ನಂದೊಂದು ಚಾಲೆಂಜ್ ಇದೆ, ನಾನು ಮಾಡೇ ನೋಡ್ತೀನಿ. ಯಾಕಂದ್ರೆ ನನ್ನಲ್ಲಿ ದೇವ್ರು ಏನಾದ್ರೂ ದೋಷ ಕಂಡು ಹಿಡಿತಾನೆ ನೋಡ್ತೀನಿ, ನಾನು ಬಹಳ ಒಳ್ಳೆಯವನಾಗಿ ನಡೆದೇ ಬಿಡ್ತೀನಿ. ಹಲ್ಲೆಲೂಯಾ. ಯೋಬ ಹೇಳ್ತಾನೆ, ಒಳ್ಳೆಯನಾಗಿ ಮೆಚ್ಚಿಸಬೇಕಂತ ನಾನು ಪ್ರಯತ್ನ ಮಾಡ್ತೇನೆ. ಹಲ್ಲೆಲೂಯಾ. ನನ್ನ ದೇವರಲ್ಲಿ ನಾನು ಸಾಯೋದಕ್ಕೆ ಸಿದ್ಧ. ಆ ದಿನ ನಾನು ಎದುರು ನೋಡ್ತಾ ಇದ್ದೇನೆ. ಆದ್ರೆ ನನಗೊಂದು ಮಾತ್ರ, ಆದರೂ ನನ್ನ ನಡತೆಯ ಒಳ್ಳೆತನವನ್ನು ಆತನ ಮುಂದೆ ಸ್ಥಾಪಿಸ್ತೇನೆ. ನನ್ನ ಒಳ್ಳೆಯ ನಡತೆಯನ್ನ ಆತನ ಮುಂದೆ ಪ್ರೂವ್ ಮಾಡ್ತೇನೆ. ನನ್ನಲ್ಲಿ ಯಾವ ದೋಷ ಇಲ್ಲದ ಹಾಗೆ ನಾನು ದೇವರ ಸನ್ನಿಧಿಯಲ್ಲಿ ನಿಂತ್ಕೋತೇನೆ. ಯಾರಾದ್ರೂ ಇಂಥ ತೀರ್ಮಾನದಲ್ಲಿ ಇರೋದಕ್ಕೆ ಆಸೆ ಪಡೋದಾದ್ರೆ ದೇವರಿಗೆ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ. ಯಾವ ತೀರ್ಮಾನ? ಸಾಯೋದಕ್ಕೂ ಸಿದ್ಧ, ಸತ್ರು ಸ್ತೋತ್ರ. ಆದ್ರೆ ಸಾಯೋ ಮೂಮೆಂಟ್ ಅಲ್ಲಿ ನನ್ನಲ್ಲಿ ಯಾವ ದೋಷ ಇಲ್ದಾಗ ನಡ್ಕೋತೇನೆ. ಹಲ್ಲೆಲೂಯಾ. ಯೋಬ ಹೇಳ್ತಾನೆ, ಒಂದು ದೋಷ ಇಲ್ಲದ ಹಾಗೆ ನನ್ನ ನಡತೆಯನ್ನ ನನ್ನ ದೇವರ ಮುಂದೆ ಸರಿಪಡಿಸ್ಕೊಳ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇ ಪೂರ್ವಕಾಲ ವೃತ್ತಾಂತ, ಓಕೆ, ಮುಕ್ತಾಯ ಮಾಡೋಣ. 20ನೇ ಅಧ್ಯಾಯ 20ನೇ ವಾಕ್ಯ. ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯಹೂದ್ಯರೇ, ದೇವರನ್ನ ನಂಬಿದವರೇ, ದೇವರನ್ನ ಹಿಂಬಾಲಿಸುವವರೇ, ದೇವರ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕೆ ಆಸೆ ಪಡುವವರೇ, ಯೆರೂಸಲೇಮಿಗೆ ಸಂಬಂಧಪಟ್ಟವರು, ಯೆರೂಸಲೇಮಿನವರೇ, ನನ್ನ ಮಾತನ್ನ ಕೇಳ್ರಿ. ದೇವರ ಮೇಲೆ ಭರವಸೆ ಬಿಡಿರಿ, ಆಗ ನೀವು ಎಲ್ಲರೂ ಸುರಕ್ಷಿತರಾಗಿರ್ತೀರಿ. ಹಲ್ಲೆಲೂಯಾ. ದೇವರ ನಂಬಿದ ಜನರೇ, ದೇವರ ಮೇಲೆ ನಂಬಿಕೆ ಇಡು, ಆತನ ಮೇಲೆ ಭರವಸೆ ಇಡು, ಆತನನ್ನೇ ನಂಬಿ ಮುಂದೆ ಸಾಗು, ನೀನು ಸುರಕ್ಷಿತನಾಗಿರ್ತೀಯ. ಹಲ್ಲೆಲೂಯಾ. ನಿನಗೆ ಸುರಕ್ಷತೆ ಇದೆ. ಆತನ ಪ್ರವಾದಿಗಳನ್ನ ನಂಬಿರಿ, ಆಗ ಸಾರ್ಥಕವಾಗುವಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ದೇವರ ಮಾತನ್ನು ನಂಬ್ರಿ, ದೇವರ ಮೇಲೆ ನಂಬಿಕೆ ಇಟ್ಟು ಸಾಗ್ರಿ. ನಿಮ್ಮ ಜೀವಿತ ಸ್ವಾರ್ಥಕವಾಗತ್ತೆ. ನಿಮ್ಮ ಜೀವಿತ ಸ್ವಾರ್ಥಕವಾಗತ್ತೆ. ನೀವು ನಿರ್ಭಯವಾಗಿ ಜೀವಿಸ್ತೀರಿ. ಯಾವ ಅಪಾಯನು ನಿಮ್ಮ ಹತ್ತಿರ ಬರೋದಕ್ಕಾಗುತ್ತೆ. ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಹಲ್ಲೆಲೂಯಾ.
ದೇವರ ನಾಮಕ್ಕೆ ಸ್ತೋತ್ರ. ಕರ್ತನ ನಾಮದಲ್ಲಿ ನಾವು ಸೇರಿ ಬಂದಿದ್ದೇವೆ ಪ್ರಿಯರೇ. ಇವತ್ತಿನ ಸಂದೇಶ ಭಾಗ ಏನು ಗೊತ್ತಾ? ನಿನ್ನ ಹೃದಯ ನಿನ್ನ ದೇವರಿಗಾಗಿ ತೆರೆದಿಡು. ನಿನ್ನ ಹೃದಯ ನಿನ್ನ ದೇವರಿಗಾಗಿ ತೆರೆದಿಡು. ನಿನ್ನ ಹೃದಯದಲ್ಲಿರುವಂತದ್ದೆಲ್ಲವನ್ನ ದೇವರ ಮೇಲೆ ಒಯ್ದು ಬಿಡು. ಆತನಲ್ಲಿರುವಂತಹ ಸಮಾಧಾನವು ನಿನ್ನ ಒಳಗಡೆ ತರ್ತಾನೆ. ನಿನಗೆ ಯಾವುದು ಆಶೀರ್ವಾದಕ್ಕೆ ಅಡ್ಡಿಯಾಗಿ ನಿಂತಿತ್ತೋ ಇನ್ನು ಮುಂದೆ ಅದು ಆಶೀರ್ವಾದಕ್ಕೆ ಅಡ್ಡಿಯಲ್ಲ. ಮುಚ್ಚಲ್ಪಟ್ಟಂತ ಗರ್ಭ ಫಲವು ತೆರೆಯಲ್ಪಡ್ತಾ ಇದೆ. ಹಾಲೆಲೂಯ್ಯ. ಕಟ್ಟಲ್ಪಟ್ಟಂತ ಗರ್ಭ ಫಲವು ತೆರೆಯಲ್ಪಡ್ತಾ ಇದೆ. ಇವತ್ತು ನಿನ್ನ ಜೀವಿತದಲ್ಲಿ ಆಗದೇ ಇರುವುದಕ್ಕೆ ಕಟ್ಟಾಕಿರುವಂತ ಎಲ್ಲಾ ಕಾರ್ಯಗಳು ಇವತ್ತು ಹೊರಗೆ ಹೋಗುತ್ತೆ. ಅದು ಮುರಿಯಲ್ಪಡ್ತದೆ. ಕರ್ತನಿಗೋಸ್ಕರವಾಗಿ ಹೃದಯವನ್ನ ತೆರೆ. ದೇವರು ತಕ್ಕ ಸಮಯದಲ್ಲಿ ನಿನಗೋಸ್ಕರ ಮಾಡೋದನ್ನ ಆತನು ಮಾಡಿ ತೀರಿಸ್ತಾನೆ. ಹಾಲೆಲೂಯ್ಯ. ಎದ್ದು ನಿಂತ್ಕೊಳ್ಳೋಣ.